विश्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीति मोबन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्। राजा च नूनम् अदतने ರಾಜಾಚನೂನಂ ಭಗವಾನ್ ಅದಾಗಿತ್ತಾಗಲಿ ಸತ್ಯಮುಕ್ತಂ ಕಿಂತ್ವಿಹ ವಾ ಏಕೇನ ಮನಸೋ ವಿಸ್ರಂಭಂ ಅವಸ್ಥಾನಸ್ಯ ಘಟಕಿರಾಟ ಇವ ನ ಸಂಗಚ್ಛತಿ ನ ಕುರ್ಯಾತ್ ಕರ್ಹಿಚಿತ್ ಸಂಗಂ ಮನಸಿ ಹ್ಯನವಸ್ಥಿತೆ ಯದ್ವಿಸ್ರಂಭಾತ್ ಚಿರಂ ಚೀರ್ಣಂ ಚ ಸ್ಕಂದೇ ತಪ ಐಶ್ವರಂ ನ ಕುರ್ಯಾತ್ ಕರ್ಹಿಚಿತ್ ಸಂಗಂ ಯಾರೊಂದಿಗೂ ಸಹ ಆದಷ್ಟು ಸಂಘವನ್ನು ಮಾಡಿಕೊಡಲು ಮನಸ್ಸಿ ಅನವಸ್ಥಿತೆ ಮನಸ್ಸೇ ಮತ್ತು ಅನವಸ್ಥಿತ ಕೆಟ್ಟವರು ಸಂಘ ಮಾಡಿದಾಗ ಏನಾಗುತ್ತೆ ಯದ್ವಿಸ್ರಂಭ ಅವರ ಒಂದು ಒಡನಾಟದಿಂದಾಗಿ ಚೀರ್ಣಂ ತಪಃ ಅವರಿಗೆ ಮಾಡಿದಂತಹ ಐಶ್ವರಂ ತಪಃ ಭಗವಂತನ ಆರಾಧನೆ ಎನ್ನುವುದು ಸ್ಕಂದೇ ಹಾಳಾಗಿ ಹೋಗುತ್ತೆ. ದುಷ್ಟರ ಸಹವಾಸದಿಂದ ಅವರಿಗೂ ಮಾಡಿದ ಸಾಧನೆ ಹಾಳಾಗೋದ್ರಿಂದ ಎಂದೂ ಕೂಡ ಯಾರೊಂದಿಗೂ ಸಹ ಅಂದರೆ ದುಷ್ಟರೊಂದಿಗೆ ಅಂತ ಅರ್ಥ, ಯಾವ ದುಷ್ಟರೊಂದಿಗೂ ಸಹ ಸಹವಾಸವನ್ನು ಮಾಡದೇ ಕೂಡುವುದು. ನಿತ್ಯಂ ದದಾತಿ ಕಾಮಸ್ಯ ಛಿದ್ರಂ ತದನು ಯೇ ಅರಯಃ ಯೋಗಿನಃ ಕೃತಮೈತ್ರಸ್ಯ ಪತ್ಯುರ್ಜಾಯೇವ ಪುಂಶ್ಚಲಿ. ಎಷ್ಟೇ ಮನಸ್ಸು ನಿಗ್ರಹ ಇದ್ದರೂ ಕೂಡ ನಿತ್ಯಂ ದದಾತಿ ಕಾಮಸ್ಯ ಛಿದ್ರಂ ತದನು ಯೇ ಅರಯ. ಯಾವುದೇ ರೀತಿಯಲ್ಲಿ ಒಂದು ದುರಾಶೆಗೊಳಗಾಗೋ ಸಂಭವ ಮನುಷ್ಯರಿಗೆ ಬಂದೇ ಬರುತ್ತೆ. ಎಷ್ಟೇ ಎಚ್ಚರ ವಹಿಸಿದ್ರೂ ಕೂಡ ಛಿದ್ರ ಒಂದು ಯಾವುದೋ ಒಂದು ಛಿದ್ರ ಹುಡುಕಿಬಿಟ್ಟು ಏನು ಮಾಡುತ್ತದೋ ಮನಸ್ಸನ್ನು ಕೆಡಿಸುತ್ತೆ. ಯೋಗಿನಃ ಕೃತಮೈತ್ರಸ್ಯ ಯೋಗಿಯಾಗಿರ್ಬೋದು ಎಷ್ಟೇ ಆಗಿರಬಹುದು, ಇಷ್ಟಾದರೂ ಕೂಡ ಭಾರಿ ಹುಷಾರಾಗಿರಬೇಕು. ಪತ್ಯುರ್ಜಾಯೇವ ಪುಂಶ್ಚಲಿ, ಒಬ್ಬ ಪುಂಶ್ಚಲಿಯಾದಂಥ ಪತ್ನಿ ಗಂಡನಿಗೆ ಹೇಗೆ ಮೋಸ ಮಾಡಬಹುದೋ ಹಾಗೆ ಅಂತೇಳಿ ದೃಷ್ಟಾಂತ ಕೊಡ್ತಾರೆ. ಕಾಮೋ ಮನ್ಯುರ್ಮದೋ ಲೋಹ ಲೋಕಮೋಹ ಭಯಾದಯ ಶೋಕಮೋಹ ಭಯಾದಯ ಕರ್ಮಬಂಧಸ್ಯ ಯನ್ಮೂಲ ಸ್ವೀಕುರ್ಯಾತ್ ಕೋನು ತದ್ಬುಧ. ಕಾಮ ಅನ್ನೋದು ದುಷ್ಟರ ಶಾಸ್ತ್ರದಿಂದ ಬರ್ತಕ್ಕಂಥದ್ದು. ಮೊದಲೇ ದೊಡ್ಡ ದೋಷ ಅಂದರೆ ಕಾಮ. ಕಾಮ ಅಂದರೆ ಕೆಟ್ಟ ಆಸೆ, ಯಾವುದ್ರ ಬಗ್ಗೆ ಬೇಕಾದರೂ ಆಗ್ಬೋದು, ಅದಕ್ಕೆ ಅವಕಾಶ ಕೊಡ್ಕೊಡೋದು. ಕಾಮ ಮನ್ಯು ಮದಃ ಲೋಹ ಶೋಕ ಮೋಹ ಭಯಾದಯ ಲಿಂಕ್ ಅದು ಎಲ್ಲದಕ್ಕೂ ಬೇಸಿಕ್ಸ್ ಯಾವುದು? ಕಾಮ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧೇನ ಮಿಹ ವೈರಿಣಂ. ಎಲ್ಲಿದು ಮರ್ತೋಯ್ತು. ಗೀತಾ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಹತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷ. ಮನುಷ್ಯನ ಪಾಪ ಮಾಡ್ತಾರಲ್ಲ ಅದರ ಮೂಲ ಯಾವುದು ಅಂತ ಕೇಳಿದರೆ ಕಾಮ ಏಷ ಕ್ರೋಧ. ಬರೋದೆಲ್ಲಿಂದ? ಸಂಗಾತ್ ಸಂಜಾಯತೆ ಕಾಮ. ಯಾವ ಸಂಗಾತ್? ದುಷ್ಟ ಸಂಗಾತ್ ಅಂತ ಅದಕ್ಕೆ ಲಿಂಕ್ ಇದೆ. ಕಾಮದಿಂದ ಮನ್ಯು, ಕ್ರೋಧ, ಮನ್ಯು ಅಂದರೆ ಕ್ರೋಧ, ಮದ, ಲೋಭ, ಶೋಕ, ಮೋಹ, ಭಯಾದ ಎಲ್ಲ ಒಂದು ಸೀರೀಸ್ ಆಫ್ ಏನದು ಮಿಸರೀಸ್, ಒಂದಕ್ಕಿಂತ ಒಂದು ಅಪಾಯಕರ. ಕರ್ಮಬಂಧಶ್ಚ ಯನ್ಮೂಲ, ಒಟ್ಟು ಕರ್ಮಬಂಧನ ಶುರುವಾಗೋದೇ ಅದರಿಂದ. ಅದೇ ಮಾಫಲೇಶು ಕದಾಚನ ಅಂದರು, ಅದೇ ಇದೆ ಹಾಗೆ. ಸ್ವೀಕುರ್ಯಾತ್ ಕೋನು ತದ್ ಬುಧ. ಯಾವ ಜ್ಞಾನಿ ತಾನೇ ಅಂಥ ಒಂದು ಕೆಟ್ಟ ಕೆಲಸಕ್ಕೊಳಗಾಗ್ತಾರೆ. ಆದ್ದರಿಂದ ಮೂಲತಃ ಯಾವುದನ್ನು ಮನುಷ್ಯ ತಪ್ಪಿಸ್ಬೇಕು, ದುಷ್ಟರ ಸಂಘವನ್ನು ತಪ್ಪಿಸ್ಕೋಬೇಕು. ಅಲ್ಲಿಂದ ಶುರುವಾಗೋದು. ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತೆ. ಅಷ್ಟೊಂದು ಸೀರೀಸ್ ಆಫ್ ಡೌನ್ಫಾಲ್ ಅದು ಎಂದು ಹಾಗೆ ಹಾಕ್ಕೊಡೋದು. ಕಾಮೋ ಮನ್ಯುರ್ಮದೋ ಲೋಹ ಶೋಕಮೋಹ ಭಯಾದಯ ಕರ್ಮಬಂಧಶ್ಚ ಯನ್ಮೂಲ ಸ್ವೀಕುರ್ಯಾತ್ ಕೋನು ತದ್ಬುಧ.
ಇದೆಲ್ಲ ಯಾವುದಕ್ಕೆ ಹೇಳ್ತಾರೆ ಅಂದರೆ ಪರಮಾತ್ಮ ವೃಷಭ ರೂಪದಿಂದ ಯಾರ ಸಂಘವು ಅವಧೂತಚರ್ಯಲ್ಲಿ ಇರ್ತಾರೆ. ಹೌದು, ಭರತ ಮಾಡಿದ್ದ ಅವಧೂತಚರ್ಯ ಇದು ಹೇಳ್ಕೊಟ್ಟಿದ್ದೇನೆ. ಮೂಲ ಮಾಡಿದ್ದು ಯಾವುದಕ್ಕೆ? ತಾನು ಪರಮಾತ್ಮ ಯಾವ ಸಂಘವನ್ನು ಮಾಡದೇನೆ ಪ್ರತ್ಯೇಕವಾಗಿ ಜಡಭರತ ಇದ್ನಲ್ಲ, ಯಾವ ಕಾಂಟ್ಯಾಕ್ಟು ಬರದಂತೆ ಹಾಗೆ ಪರಮಾತ್ಮ ಇದ್ದು ತೋರಿಸ್ತಾರೆ. ಪರಮಾತ್ಮನ ಯಾವ ಸಂಘದ ಪ್ರಶ್ನೆ ಇಲ್ಲ, ತೋರಿಸ್ತಾ ಹೀಗಿರಬೇಕು ಅಂತ ತೋರಿಸೋದಕ್ಕೋಸ್ಕರ ಆದರ್ಶ ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ. ಅದಕ್ಕಿದೆ, ಇದಕ್ಕೆಲ್ಲ ಡಿಟೇಲಾಗಿ ಬರೀತಾರೆ. ಮಹೇಶ್ವರ್ಯ ಸ್ವರೂಪೋ ಹಿ ಭಗವಾನ್ ವೃಷಭ ಸ್ವರಾಟ್ ನೈಶ್ವರ್ಯಾಣಿ ಸ್ವಕೀಯಾನಿ ಖ್ಯಾಪಯಾಮಾಸ ಸರ್ವವಿತ್. ಜನಗಳು ಯಾವಾಗ ಹತ್ರ ಬರ್ತಾರೆ ಅಥವಾ ನಾವು ಯಾವಾಗ ಹೋಗ್ತೀವಿ ಅಂದರೆ ಐಶ್ವರ್ಯ ಸಂಪತ್ತು ಅಟ್ರಾಕ್ಟ್ ಮಾಡುತ್ತೆ. ಅವಾಗ ಏನು ಮಾಡ್ತಾನೆ ಅವನು? ಇರೋರ ಹತ್ರ ಹೋಗ್ತಾನೆ, ಇವತ್ತು ಬರ್ತಾರೆ ಜನ. ಅದಕ್ಕೇನು ಮಾಡಬೇಕು? ಯಾವಾಗ ಕೂಡ ಸಂಪತ್ತನ್ನು ಪ್ರಕಟ ಮಾಡಿಕೊಡೋದು. ಫಸ್ಟ್ ಆಫ್ ಆಲ್ ಸಂಪತ್ತು ಎರಡು ವಿಧ. ಒಂದು ಇವೆಲ್ಲ ಸಂಪತ್ತು, ಇದು ಬೇರೆ ಯೋಗ ಸಂಪತ್ತು. ಯೋಗೈಶ್ವರ್ಯವರು ತೋರಿಸ್ಬಿಟ್ರೆ ಜನ ಏನು ಮಾಡ್ತಾರೆ ಗೊತ್ತು? ಕ್ಯೂ ನಿಂತು ಬಿಡ್ತಾರೆ. ನಮಗೆ ಬೇಕು, ನಮಗೆ ಯಾರು ಸುಳ್ಳು ಹೇಳೋರು ಬಂದೇ ಕ್ಯೂ ನಿಂತಿರ್ತಾರೆ. ಅದ್ರಲ್ಲಿ ಬೇಕಾಷ್ಟು ಜನ ಕ್ಯೂ ಇರ್ತಾರೆ. ಆದರೆ ಸರಿಯಾದ ಯೋಗಿ ಆದವರು ತನ್ನ ಸಾಮರ್ಥ್ಯ ತೋರಿಸ್ಬಿಟ್ರೆ ಏನು ಮಾಡ್ತಾರೆ ಜನ? ಅದರ ದುರ್ಲಾಭ ಪಡೀತಾರೆ. ಸರಿಯಾದ ರೀತಿಯಲ್ಲಿ ಬಂದರೆ ಸಮಸ್ಯೆ ಇಲ್ಲ. ಇವತ್ತು ಯಾವುದೇ ಒಂದು ಸೀಮಾ ಕಿತ್ತಷ್ಟು ಫಸ್ಟ್ ಯಾರು ಸೇರೋದರೊಳಗೆ? ಮೋಸ ಮಾಡಿದ್ರೆ ಸೇರೋದು. ಯಾವುದೇ ತೊಗೊಂಡ್ರು ಕೂಡ ಅಡ್ವಾಂಟೇಜ್ ತೊಗೊಳ್ಳೋ ಪ್ರಯತ್ನ ಪಡೋದು ಯಾರು ಅಂದರೆ ಅವರೇ. ಅದು ಆ್ಯಕ್ಚುಲಿ ಅಡ್ವಾಂಟೇಜ್ ಅಲ್ಲ, ಅದು ಏನದು? ಅಂಡು ಅಡ್ವಾಂಟೇಜ್ ತೊಗೊಳ್ತಾರೆ, ಅವಕಾಶ ಕೊಡುಕೊಡೋದು. ಹೇಳ್ತೀವಿ, ಹೌದು, ಅಡಿಮಾದಿಗಳು. ಅದಕ್ಕೆ ಯೋಗಿ ಆದವರು ತನ್ನ ಸಂಪತ್ತನ್ನು ತೋರಿಸ್ಬಾರ್ದು, ಯೋಗ ಸಂಸ್ಥೆಯನ್ನು ತೋರಿಸ್ಬಾರ್ದು. ಅದಕ್ಕೆ ರಾಯರು ಏನು ಮಾಡಿದರು? ಬರೀ ತಿರ್ಕಾಟು ಪಳ್ಳಿಯಲ್ಲಿ ಹೋದರೆ ತೋರಿಸ್ತಾರೆ. ಅವ್ರ ಗಂಧದ ಮಹಿಮೆ ನಡೆದೋಯ್ತದು. ಜನ ಅಲ್ಲಿ ಭಾಳ ಆಶ್ಚರ್ಯ, ಅವ್ರಿಗೆ ಭಾರಿ ಗೌರವ ಕೊಡೋದು ತೋರಿಸ್ತಾರಲ್ಲಿ. ಇಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಹಾಗೆ ಇದ್ರೆ ಏನು ಮಾಡ್ತೇವೆ? ಅವೆ 4 ವರ್ಷ ಅವ್ರಿಗೆ ಕಟ್ಟಿಗೆ ಕಾಣಿಸೋದಿಲ್ಲ. ಗುಪ್ತವಾಗಿದ್ದು ಬಿಟ್ಟು ದೊಡ್ಡ ಸಾಧನೆ ಮಾಡ್ತಾರೆ. ಅದಕ್ಕೇನು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆಲ್ಲ ಏನು ಫಸ್ಟ್ ರ್ಯಾಂಕ್ ಬಂತು ಅಂತ SSLC ಕೆಲಸ ಕೊಟ್ಬಿಟ್ರೆ ಏನಾಗುತ್ತೆ? ಅಷ್ಟೇ ಅವ್ರಿಗೆ ಕೆರಿಯರ್ ಹಾಳಾಗೋಗ್ಬಿಡುತ್ತೆ. ಏನು ಮಾಡಬಾರ್ದು? ಅವನಿಗೆ ಟೆಂಪ್ಟ್ ಆಗಬಾರ್ದು. ಮುಂದೆ ಏನು ಮಾಡ್ತಾರೆ? ಮತ್ತೆ ಓದ್ತಾರೆ, ಅಲ್ಲಿ ರ್ಯಾಂಕ್ ಬಂತು, ಮತ್ತೆ ಟೆಂಪ್ಟ್ ಆಗ್ತಾರೆ. ಅವ್ರು ಎಲ್ಲಿವರೆಗೂ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅಲ್ಲಿವರೆಗೂ ಓದ್ತಾ ಹೊರಟ್ಬಿಟ್ರು. ಆಮೇಲೆ ಸಡನ್ನಾಗಿ ಎಲ್ಲಿ ಸಿಗ್ತಾರೆ ಅವನು? ಎಲ್ಲರ ಮೇಲೆ ಹೋಗ್ಬಿಟ್ಟಿರ್ತಾರೆ. ಆ ಟೆಂಪ್ಟ್ ಆಗೋದು ಫಲಾಪೇಕ್ಷೆ. ಸುಮಾರು ಒಂದು SSLC ಪಾಸ್ ಮಾಡಿ ರ್ಯಾಂಕಿಂಗ್ ಬಂದುಬಿಟ್ರೆ ಎಷ್ಟು ಕೊಡ್ತಾರೆ? 100-200 ರೂಪಾಯಿ ಕೊಟ್ಬಿಡ್ತಾರೆ ಅಂತ ತಿಳ್ಕೊಬೇಡ. ಅದು ಹೋಗಲಿ 10-20 ಸಾವಿರ ಕೊಡ್ತಾರೆ ಅಂತ ತಿಳ್ಕೊಬೇಡ. 10-20 ಸಾವಿರ ಇಲ್ಲಿ ಮುಂದೆ ಬರೋ ದೊಡ್ಡ ಕೆಲಸ ಇಲ್ಲಿ. ಸೊ 4-5 ವರ್ಷ ಕಾಯಬೇಕಷ್ಟೇ. ಅದು ಅವಸರ ಪಟ್ಟರೆ ಏನಾಗುತ್ತೆ? ಹಾಗೆ ಕೆಟ್ಟು ಹೋಗಬೇಕು. ಅದಕ್ಕೆ ಅದು ಐಶ್ವರ್ಯವನ್ನು ತೋರಿಸ್ಬಾರ್ದು, ಎನ್ಕ್ಯಾಶ್ ಮಾಡ್ಕೋಬಾರ್ದು. ಮತ್ತೆ ಅದಕ್ಕೆ ರಾಯರು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ. ಅಂಥ ಬಡತನ ಇದೆ. ಎಲ್ಲಿ ಹೇಳಿದ್ರು ಅಂಥ ವಿದ್ಯಾವಂತರು ಉಪಯೋಗ ಮಾಡ್ಕೊಳ್ಳಿ, ಹಾಗೆ ಕಾದರು. ಅದೇ ಹುಡ್ಕೊಡ್ಬಾರ್ದು. ಅವಸರ ಪಟ್ಟರೆ ಏನಾಗ್ತಿತ್ತದು? ಬಂಗಾರ ಬಳೆ ಸುರಿಸ್ತಿದ್ರು ಬೇಕಾದ್ರೆ ಅಂತ ಹೇಳಿದ್ನಲ್ಲ. ವಾರಕ್ಕೊಮ್ಮೆ ಅರ್ಧ ಹೊಟ್ಟೆ ಊಟ, ಹರಕು ಬಟ್ಟೆ, ಒಡಕ ಪಾತ್ರೆ ಸಹಿಸ್ಕೊಂಡಿದ್ರು. ಹಾಗೆ ಅದು ಶಕ್ತಿ ಎಷ್ಟಿದೆ ಅಂದರೆ ಗುರುಗಳವರ ದೊಡ್ಡ ಮಹಾಭಾಷೆ ಬಿರುದು ಕೊಟ್ಟಿದ್ದಾರೆ. ಆಗಲೇ ನಾವು ವಯಸ್ಸಿಗೆ ಯಾವುದನ್ನು ಉಪಯೋಗ ಮಾಡ್ಕೊಂಡಿಲ್ಲ. ತಮ್ಮ ಯೋಗ ಶಕ್ತಿ ಬಗ್ಗೆ ಎರಡೀಗ ತನ್ನ ಯೋಗ ತಾನು ಉಪಯೋಗ ಮಾಡ್ಕೊಳ್ಬಾರ್ದು, ಬೇರೆಯವರಿಗೆ ಅದನ್ನು ತೋರಿಸ್ಲಿಕ್ಕೆ ಹೋಗಬಾರ್ದು. ಯಾಕೆ ತೋರಿಸ್ತಾರೆ ಮನುಷ್ಯ? ಯಾಕೆ ತೋರಿಸ್ತಾರೆ? ತಾನು ಭಾರಿ ದೊಡ್ಡವನು ಜನ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು. ತಿಳ್ಕೊಬೇಕು ಕಾರಣ ಇಲ್ಲ. ಪರೀಕ್ಷೆ ಅಲ್ಲಿ ಬರೀತಿರ್ಬೇಕು, ಪಕ್ಕದಲ್ಲಿ ತೋರಿಸ್ಬಿಟ್ರೆ ಹಾಗೆ ತೋರಿಸಿ ಏನಾಗುತ್ತದು? ಇಬ್ಬರು ಮೋಸ. ನೀವು ಕಾಪಿ ಹೊಡಿತಾನೆ ಅಷ್ಟಾಗ. ಯಾರಿಗೂ ತೋರಿಸ್ಬಾರ್ದು. ಬರೀತಕ್ಕಂಥ ವ್ಯಕ್ತಿ ಇವು ನೋಡಬಾರ್ದು, ಅವನು ತೋರಿಸ್ಬಾರ್ದು ಕೂಡ. ಇದು ಸಾಧನೆ. ಅದು ಬರೆಯೋ ಕಾಲ. ಅದು ಬರೆಯೋ ಕಾಲದಲ್ಲಿ ಏನು ಮಾಡಿಕೊಡೋದು? ಯಾವಾಗಲೂ ಎನ್ಕ್ಯಾಶ್ ಮಾಡೋದಕ್ಕೆ ಹೋಗಬಾರ್ದು. ಸಿದ್ಧಿ ಬಂದಮೇಲೆ ಮಾಡೋ ನೆಸಿಟಿ ಸಿದ್ಧಿನೇ ಬಂದಾಯ್ತಲ್ಲ, ಮತ್ತೇನು ಮಾಡಬೇಕೀಗ? ಅಷ್ಟಾಯ್ತು. ಮಹೇಶ್ವರ್ಯ ಸ್ವರೂಪೋ ಹಿ ಭಗವಾನ್ ವೃಷಭ. ಇದೆಲ್ಲ ಯಾವುದಕ್ಕೆ ಅನ್ವಯ ಆಗುತ್ತೆ? ಮಾಫಲೇಶು ಕದಾಚನ, ಅದಕ್ಕೂ ಸೇರುತ್ತೆ. ಇದಷ್ಟು ಕೂಡ ಯಾವ ಫಲವನ್ನು ಕೂಡ ತನ್ನಲ್ಲಿರೋ ಶಕ್ತಿಯನ್ನು ಕೂಡ ತೋರಿಸೋದಕ್ಕೆ ಹೋಗಬಾರದು ಅಂತ ಹೇಳಿ. ಮಹೇಶ್ವರ್ಯ ಸ್ವರೂಪೋ ಹಿ ಭಗವಾನ್ ವೃಷಭ ಸ್ವರಾಟ್ ನೈಶ್ವರ್ಯಾಣಿ ಸ್ವಕೀಯಾನಿ ಖ್ಯಾಪಯಾಮಾಸ ಸರ್ವವಿತ್. ಪರಮಾತ್ಮನ ಐಶ್ವರ್ಯ ಹೋಗೋ ಪ್ರಶ್ನೆನೇ ಇಲ್ಲ. ಅದು ಅನಾದಿ ನಿತ್ಯ ತೋರಿಸ್ತಾರೆ. ಏನು ಗೊತ್ತಿಲ್ಲದಾಗಿದ್ದು ಬಿಡ್ತಾರೆ. ಇದು ಬಹಳ ಮುಖ್ಯವಾದ. ಅದಕ್ಕೆ ಮೂಕ ಬದಿರರಂತಿಪ್ಪರು ನೋಡ್ಪ ಜನಕ್ಕೆ. ರಂಗನಿಂದ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಋಣಾಸನ. ಮಹಾಜ್ಞಾನಿ ಅಂತ ಯಾರು ಅನೌನ್ಸ್ ಮಾಡ್ಕೊಂಡು ಬರ್ತಾನೆ, ಅವನಿಗೆ ವಿಷಯ ಗೊತ್ತಿಲ್ಲ ಅಂತ ಅರ್ಥ. ಮೊದಲೇದಾಗ ಜ್ಞಾನಿನೇ ಆಗಿರೋದಿಲ್ಲ. ಜ್ಞಾನಿ ಆಗಿದ್ದರೂ ಕೂಡ ಏನು ಗೊತ್ತಿಲ್ಲ ಅವನಿಗೆ, ಅದನ್ನು ಪ್ರಕಟ ಮಾಡಬಾರ್ದು ಎಂಬ ವಿಷಯ ಗೊತ್ತಿಲ್ಲ. ದೇವತೆಗಳು ಕೂಡ ತಮ್ಮ ಸ್ವರೂಪ ಗೊತ್ತಾದ ಮೇಲೆ ಕೂಡ ಏನು ಮಾಡಿಕೊಡೋದು? ಇನ್ನೊಬ್ಬರನ್ನು ಹೇಳ್ಕೊಡೋದು. ಹೇಳಕ್ಕೆ ಹೋಗಬಾರ್ದು. ಇಬ್ಬರಿಗೆ ಅವಕಾಶ, ದೇವರಿಗೆ ವಾಯುದೇವರು ಇಬ್ಬರಿಗೆ. ಅವ್ರು ಹೇಳ್ಬೋದು, ಉಳಿದವ್ರು ಯಾರು ಕೂಡ ಹೇಳ್ಕೊಡೋದು. ಹೇಳಿದರೆ ಅದು ಅಪರಾಧ. ತಕ್ಷಣ ಏನು ಮಾಡಬೇಕು? ಅವರು ದೇಹ ತ್ಯಾಗ ಮಾಡಿ ಹೋಗ್ಬೇಕು.
ನ ಧರ್ಮೋ ದೇವತಾನಾಂ ಹಿ ಜ್ಞಾತವಾಸ ಚಿರಂ ನೃಷು. ಗೊತ್ತಾಯ್ತಾ? ಹಾಂ, ತೋರಿಸ್ಬಾರ್ದು. ತಾವ್ಯಾರದ್ದು ಯಾರು ಗೊತ್ತಾಗ್ಬಿಟ್ರೆ ಅವ್ರು ಬರೆಯಾಗ್ಬಿಡ್ತಾರೆ. ಅವ್ರು ಮತ್ತೆ ಕೊಡಿ. ಹಾಂ, ದೇಹತ್ಯಾಗ ಮಾಡಬೇಡಿ. ಇಲ್ಲ ದೂರ ಹೋಗಿ ಯಾರಿಗೂ ಕಾಣದಾಗ ಹೋಗ್ತಾರೆ, ಇಲ್ಲ ದೇಹತ್ಯಾಗ ಮಾಡ್ತಾರೆ. ಅದು ಅಷ್ಟು ಸೀಕ್ರೆಟ್. ಇವತ್ತು ಸಿ ಐ ಡಿ ಅಂತ ಹೇಳ್ಕೊಂಡು ಸಿ ಐ ಡಿ ಹೇಗಾಗ್ತಾನೆ ಅವನು. ಅವ್ರು ಹೇಗಿರ್ತಾನೆ ಸಿ ಐ ಡಿ ಗೊತ್ತಿಲ್ಲದೆ ವಾಚ್ ಮಾಡ್ತಿರ್ತಾರೆ. ಹಾಗಿರ್ಬೋದು. ಹ್ಞೂ, ನೋಡೋಕೆ ಹೋಗ್ಬೇಕು ಅರ್ಜೆಂಟಿಗೆ. ಇದ್ರೂ ಬರೋದಿಲ್ಲ, ಮೊದಲೇ ಹೇಳಿ ಅದೇ ಉತ್ತರ. ಈಗ ಅವ್ರು ಎಲ್ಲಿದ್ದಾರೆ ಗೊತ್ತು, ಬರೋದಕ್ಕೆ ಹೋಗೋದಿಲ್ಲ ಅವರು. ಮಹಾಭಾರತ ಕಥೆ ಹೇಳಿರತ್ತೆ ಗಂಟು ಬಿಡ್ತಾರೆ ಅವರು ಮುಂದೆ. ಅದು ಮುಗೀತದೆ. ಈಗಲ್ಲ, ಅದು ಆಗಲಿ. ಅದು ಆ ಕಾಲಕ್ಕೆ, ಈಗಿಲ್ಲ. ಅದು ಆಗಲೇ ತಮ್ಮ ಇದಕ್ಕೆ ಹೊಟ್ಬಿಟ್ಟಿರ್ತಾರೆ, ಧ್ಯಾನಕ್ಕೆ ಹೋಗ್ಬಿಟ್ಟಿರ್ತಾರೆ. ಇಲ್ಲೆಲ್ಲ ಬರೋದಿಲ್ಲ ಅವರು. ಬಂದು ಏನು ಮಾಡಬೇಕಾಗಿದೆ ಅವರಿಗೆ? ಸ್ಲಮ್ ನೋಡೋಕ್ಕೆ ನಾವು ಒಳ್ಳೆ ಸ್ವಿಮ್ ಮಾಡ್ಕೊಂಡು ಹೋಗ್ತೀವಿ ನೋಡೋದಕ್ಕೋಸ್ಕರ. ನಮ್ಮದೆಲ್ಲ ಹೇಗಿದ್ದಾಗ ಅವ್ರಿಗೆ ಅವರ ಯೋಗ್ಯತೆಗೆ ಸ್ಲಮ್ ಇದ್ದಾಗಲೇ ಯಾಕೆ ಬರಬೇಕಂತ ಕೇಳ್ತಾರೆ ಫಸ್ಟ್. ಎಲೆಕ್ಷನ್ ಕಾಲಕ್ಕೆ ನಿರ್ವಾಯಿಲ್ಲ ಅಂತ ಹೋಗ್ತಾರೆ ಸ್ಲಮ್ಗಳಿಗೆ, ಹೊರತು ಬೇರೆ ಹೊತ್ತಲ್ಲಿ ಹೋಗ್ತಾರೆ ಅವರು. ಹೋಗೋದಿಲ್ಲ. ನೈಶ್ವರ್ಯಾಣಿ ಸ್ವಕೀಯಾನಿ ಹೋದರೆ ಕಾರುಣ್ಯ ಇರಬೇಕು. ಅದಕ್ಕೆಲ್ಲ ದೊಡ್ಡತನ ಬೇಕು ಅವ್ರಿಗೆಲ್ಲ. ಅವ್ರಿಗೆ ಇದಕ್ಕೆ ಬರೋದಿಲ್ಲ. ಬೇರೆ ವ್ಯವಸ್ಥೆ ದೇವರು ಮಾಡಿರ್ತಾರೆ. ಕಲಿಯುಗದಾಗೆಲ್ಲ ತೋರಿಸ್ಬಾರ್ದು ಅಂತ ನಿಯಮ ಇದೆ, ಅದರಿಂದ ತೋರಿಸೋದಿಲ್ಲ. ಸ್ವತಃ ಆಚಾರ್ಯರು ಕೂಡ ಏನು ಮಾಡಿದರು, ಅವ್ರು ಫುಲ್ ಶಕ್ತಿ ತೋರಿಸಲಿಲ್ಲ. ಎಷ್ಟು ತೋರಿಸಿದ್ರು ಅವರು? ಲೇಷತಃ ಸ್ವಲ್ಪ ತೋರಿಸಿದ್ರು ಅಷ್ಟೇ. ಉದಾಹರಣೆ, ಸಮುದ್ರ ಹಾರಿದ್ದೆಷ್ಟು ಅಲ್ಲಿ ಸಂಜೀವನ ಎತ್ತಿಟ್ರು, ಇಲ್ದು ಬಂದೇ ಎತ್ತಿಟ್ರು. ಬಿಟ್ಟಿಲ್ಲ, ತೋರಿಸಿದ್ರು. ಆದರೆ ಎಷ್ಟು ತೋರಿಸಲಿಲ್ಲ? ಆಯುಗದಷ್ಟು ತೋರಿಸಲಿಲ್ಲ. ಆಯುಗದಷ್ಟು ತೋರಿಸಬಾರ್ದು. ನಮ್ಗೆ ಎಷ್ಟು ತೋರಿಸಿದ್ರು ಎಷ್ಟು ಕೂಡ ಫ್ರ್ಯಾಕ್ಷನ್ ಆಫ್ ದಿ ರಿಯಲ್ ಕೆಪಾಸಿಟಿ ತೋರಿಸಿದ್ದು, ಫುಲ್ಲು ತೋರಿಸಲಿಲ್ಲ. ಹೇಳ್ದ ಸಾಮರ್ಥ್ಯಾಂಶಾಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಯಾವುದ್ರಲ್ಲಿ ಹೇಳ್ತಾರೆ? ಭಾವಪ್ರಕಾಶಿಗಳು ಬರೀತಾರೆ. ಆಚಾರ್ಯರು ಎಷ್ಟು ಮಹಿಮೆ ಭಾರಿ ದೊಡ್ಡದು ಅಂತ ತಿಳ್ಕೊಂಡಿದ್ದೇವಲ್ಲ, ನಮಗೆ ಭಾರಿ ದೊಡ್ಡ ಸಂಶಯ ಇದೇ ಇಲ್ಲ. ಅವ್ರ ಶಕ್ತಿಗೆ ಅದಲ್ಲ. ಎಷ್ಟದು? ತರಕಾರಿ ವ್ಯಾಪಾರಕ್ಕೂ ಎಷ್ಟು ತೊಗೊಂಡು ಹೋಗ್ತಾನೆ, ಮನೆಗೆ ಇದು ಮಾಡಿ ದುಡ್ಡು ಇಟ್ಕೊಂಡು ಹೋಗ್ತಾನೆ. ಎಷ್ಟು ಹೋಯ್ತಾನೆ? ಸಣ್ಣ ಇದಷ್ಟೇ. ಒಟ್ಟು ಆಸ್ತಿಯಲ್ಲಿ ಎಷ್ಟಿರುತ್ತದು? ಆಲ್ಮೋಸ್ಟ್ ನೆಗ್ಲಿಜಿಬಲ್. ಗೊತ್ತಾಯ್ತಾ? ಆ ರೀತಿ ತರ್ತ ಹೆಚ್ಚಿದೊಳಕ್ಕೆ ಹೋಗೋದಿಲ್ಲ. ಕೆಲಸ ಆದರೂ ಖರ್ಚು ಮಾಡಿದ್ರೆ ತರ್ತಾರೆ, ಒಳ್ಳೆ ಸಿಗದೆ ಹೋಗಿಬಿಟ್ರೆ ಅದು ಖರ್ಚು ಮಾಡೋ ಪ್ರಸಂಗ ಬರೋದಿಲ್ಲ. ಇದು ಜ್ಞಾನ ಪಡೆಯೋದಲ್ಲ. ಒಂದು ಭಾಗ ಉಳಿಸ್ಕೋಬೇಕಾದ್ರೆ ಅನೌನ್ಸ್ ಮಾಡ್ಕೊತ ಹೋದ್ರೆ ಏನಾಗುತ್ತದು? ತನಗೂ ಸಿದ್ಧಿ ಉಳಿದವ್ರಿಗೆ ಸಿದ್ಧಿ ಬರೋದಿಲ್ಲ. ಕಾಪಾಡಬೇಕು. ಧನ ಹೇಗೆ ಕಾಪಾಡ್ತೀವಲ್ಲ ಹಾಗೆ. ಧನ ಮೇಲೆ ಯಾರು ಇಷ್ಟು ದುಡ್ಡು ಅಂತ ಯಾರು ಹೇಳ್ತಾ ಹೋಗ್ತಾರಾ? ಹೇಳೋದೇ ಇಲ್ಲ. ಯಾರು ಇಲ್ಲಿ ಸುಳ್ಳು ಹೇಳಿದಾರೆ, ಸುಳ್ಳು ಅವಾಯ್ಡ್ ಮಾಡಿಬಿಡ್ತಾರೆ. ದುಡ್ಡೇ ಇಲ್ಲ ಅನ್ನೋದು ಅಂತ ಹೇಳ್ಬಿಡ್ತಾರೆ. ಯಾಕೆ ಕೇಳಬಾರ್ದು, ಅವರು ಮಿಸ್ಯೂಸ್ ಆಗಬಾರ್ದು. ನೀವು ಬಿಡ್ಸೋದನ್ನು ಬರ್ತಾನೆ, ದುಡ್ಡು ಕೇಳ್ತಾನೆ, ದುಡ್ಡಿಲ್ಲ ಹೋಗಪ್ಪ, ದುಡ್ಡಿಲ್ಲ ನಮ್ಮ ಹತ್ರ. ಯಾಕೆ ಕೊಡೋದಿಲ್ಲ ಅದನ್ನು? ಅದು ಇಬ್ಬರಿಗೆ ಕೊಡೋದಕ್ಕೋಸ್ಕರ ಇಟ್ಕೊಂಡಿಲ್ಲ ಅದನ್ನು, ಬೇರೆ ಯಾವುದೋ ಪರ್ಪಸ್ ಇಟ್ಕೊಂಡಿಲ್ಲ. ಅಲ್ಲೆಲ್ಲ ಉಪಯೋಗಿಸ್ಬಾರ್ದು. ಧನವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು? ಜ್ಞಾನಧನ ಎಂಥದ್ದು? ಅದಕ್ಕಿಂತ ಹೆಚ್ಚು ಧನನೇ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಕೊಟ್ಟರೆ ಭಾಳ ತಪ್ಪಾಗುತ್ತೆ. ಇವತ್ತು ನಡೀತಿರೋದೆಲ್ಲ ಏನು ಅಂದರೆ ಎನ್ಕ್ಯಾಶ್ಮೆಂಟೇ. ಗೊತ್ತಾಯ್ತಾ? ಅದು ರಾಯರ ನೋಡಿ ಕಲಿಬೇಕಾದ್ರೆ 4 ವರ್ಷ ಹೇಗಿದ್ದರು ಅವರು. ಅದರಿಂದ ಎಷ್ಟು ವರ್ಷ ಆದರೂ ಕೂಡ ಜನಕ್ಕೆ ರೀಚ್ ಆಗ್ತಿದ್ದಾರೆ ನೋಡಬೇಕಾದ್ರೆ. ಅದು ಮಾಡ್ಕೊಂಡು ಹೋಗಬಾರ್ದು. ಅದು ಆ್ಯಕ್ಚುಲಿ ಪ್ರಾಕ್ಟಿಕಲಿ ಅವ್ರು ಅವರಷ್ಟು ಕಷ್ಟ ಅನುಭವಿಸಿದ್ದು ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಟ್ ಏನು ಮಾಡಲಿಲ್ಲ ಅವರು? ಆ ಹೊತ್ತಿನಲ್ಲೂ ಕೂಡ ಏನು ಮಾಡಲಿಲ್ಲ. ಆಪತ್ಕಾಲದಲ್ಲಿ ಏನು ಮಾಡಬೇಕಾಗಿತ್ತು? ಕೊನೆ ಪಕ್ಷ ಸ್ವಲ್ಪ ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗಲಿಲ್ಲ. ಅದು ಭಾರಿ ಗ್ರೇಟ್ನೆಸ್. ಉತ್ತಮಾನಾಂ ಜ್ಞಾಪನಾರ್ಥಂ ಧರ್ಮತತ್ವಸ್ಯ ಕೇಶವ. ಉತ್ತಮರಿಗೆ ಅದೆಲ್ಲ ತಿಳಿಬೇಕು ಅಂಥೇಳಿ ಪರಮಾತ್ಮ ಹಾಗೆ ಮಾಡದ. ತೇಷಾಂ ಐಶ್ವರ್ಯ ಭೋಗೋಹಿ ಮನಃ ಶಕ್ತಿಂ ವ್ರಜೇದ್ಯದಿ. ಐಶ್ವರ್ಯ ಭೋಗ ಶುರು ಮಾಡಿಬಿಟ್ರೆ ಮನಸ್ಸು ಡೈವರ್ಟ್ ಆಗಿಬಿಡುತ್ತೆ. ಆನಂದೋ ಮುಕ್ತಿಗೋ ಹ್ರಾಸಂ ವಿಕರ್ಮಕರಣಾದ್ಭವೇ. ಮಾಡಬಾರದನ್ನು ಮಾಡ್ತಾನೆ. ಇದು ಬರೀ ಓದಿದ ಜ್ಞಾನಿಗಳು ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗಳಿಗೂ ಹೇಳ್ತಾ ಇದ್ದಾರೆ. ಅವರು ಕೂಡ ಏನು ಮಾಡಿಕೊಡೋದು? ನಮ್ಮಲ್ಲಿ ಅಪರೋಕ್ಷ ಇರ್ಬೋದು, ಈಗ ನಮಗೆ ಗೊತ್ತಾಗಲ್ಲ ಯಾರು ಅಂಥೇಳಿ. ಅವ್ರ ಕಣ್ಣಿಗೆ ಬೀಳೋದಿಲ್ಲ, ತಿಳಿದಿಲ್ಲ. ಬಿದ್ದವರು ಅಪರೋಕ್ಷ ಜ್ಞಾನಿಗಳಾಗಿರೋ ಸಂಭವ ಕಡಿಮೆ ಇದೆ. ಅದೆಲ್ಲ ಯೋಚನೆ ಮಾಡಿದರೆ ಜ್ಞಾನ ಪಡೆಯೋದೆಷ್ಟು ಮುಖ್ಯನೋ ಅದನ್ನು ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಅದು ಅಕಸ್ಮಾತ್ ಸಂಘ ಬಂತು, ಇನ್ವಾಲ್ವ್ ಆದ, ತಪ್ಪು ಮಾಡ್ತಾನೆ, ಅದ್ರ ಅಫೆಕ್ಟ್ ಏನು ಗೊತ್ತಾ? ಮೋಕ್ಷಕ್ಕೇನು ಅಫೆಕ್ಟ್ ಇಲ್ಲ, ಮೋಕ್ಷ ಆಗುತ್ತೆ. ಅದು ಆನಂದ ಹ್ರಾಸ ಆಗುತ್ತೆ. ಆನಂದೋ ಮುಕ್ತಿಗೋ ಹ್ರಾಸಂ ವಿಕರ್ಮಕರಣ ದುರಜೇತ್. ವಿಕರ್ಮಕರಣ ನಿಷಿದ್ಧ ಕರ್ಮ. ಕರ್ಮ ಅಕರ್ಮ ವಿಕರ್ಮೇತಿ ಕವಯೋಪ್ಯತ್ರ ಮೋಹಿತಾ. ಕರ್ಮ ಅಕರ್ಮ ವಿಕರ್ಮ. ವಿಕರ್ಮ ಅಂದ್ರೇನು? ವಿರುದ್ಧ ಕರ್ಮ, ನಿಷಿದ್ಧ ಕರ್ಮ ಅಂತ ಅರ್ಥ.
ಧರ್ಮಾಧರ್ಮವಿಹೀನೋಪಿ ಭಗವಾನ್ ಋಷಭಸ್ತತಃ. ಧರ್ಮಾಧರ್ಮರ ಹೆಸರೇ ಪರಮಾತ್ಮರಿಗಿಲ್ಲ. ನ ಕರ್ಮಣ ವರ್ಧತೆ ನೋ ಕನೀಯಾನ್. ಅದು ಲೋಕಶಿಕ್ಷಣಕ್ಕಾಗಿ ಮಾಡ್ತಾ ಇದ್ದಾನೆ. ತೇಷಾಂ ಧರ್ಮ ಸ್ಥಾಪನಾರ್ಥಂ ನಾವಿಶ್ಚಕ್ರೇ ಪರಾಂ ಸ್ಥಿತಿಂ. ತಾನ್ಯಾರಂತೂ ಗೊತ್ತು ಸಿಗಬಾರ್ದು ಹಾಗಿದ್ದಾನೆ. ಏನೋ ದೇವಾನಾಂ ನಾಶುಭಾಧ್ರಾಸಃ. ಒಂದು ಪ್ರಶ್ನೆ ಬಂತಾಗ ಹ್ರಾಸ ಆಗತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ನೋಟೀಗ. ದೇವಾನಾಂ ನಾಶುಭಾಧ್ರಾಸಃ. ದೇವತೆಗಳು ಮಾತ್ರ ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಏನಾಗೋದಿಲ್ಲ ಅವರಿಗೆ. ಕೃಪ್ತಾನಂದ ಹ್ರಾಸ ಆಗೋದಿಲ್ಲ. ಕೃಪ್ತಾನಂದಕ್ಕೆ ಏನು ಮಾಡಿದರೂ ಕಡಿಮೆ ಆಗೋದಿಲ್ಲ. ಆನಂದ ಉನ್ನಾಹದಲ್ಲಿ ಕಡಿಮೆ ಆಗುತ್ತೆ. ಆನಂದ ಉನ್ನಾಹದಲ್ಲಿ ಕಡಿಮೆ ಆಗುತ್ತೆ ಹೊರತು ಕೃಪ್ತಾನಂದ ಆಗೋದಿಲ್ಲ. ಉಳಿದವರಿಗಾದರೆ ಅದರಲ್ಲೂ ಕಟ್ ಮಾಡಬೇಕು. ಸ್ಯಾಲ್ರಿ ಕಟ್ ಇಂಕ್ರಿಮೆಂಟ್ ಕಟ್ ಮಾಡೋದೆಲ್ಲ ಪದ್ಧತಿ ಇದೆಯಲ್ಲ, ಈ ಟೈಪ್. ಕೆಲಸ ಸಿಕ್ಕಿಲ್ಲ, ಬೇರೆ ಸಿಕ್ಕ ಮೇಲೆ ತಪ್ಪು ಮಾಡಿದಾಗ ಏನು ಮಾಡ್ತಾರೆ, ಫಸ್ಟೆಲ್ಲ ಇಂಕ್ರಿಮೆಂಟ್ ಎಲ್ಲ ಕಟ್ ಮಾಡ್ತಾ ಬರ್ತಾರೆ. ತುಂಬ ಆದರೆ ಡಿಸ್ಮಿಸ್ ಮಾಡ್ತಾರೆ ಅಷ್ಟೇ. ಕೃಪ್ತ ಅಂದರೆ ಫಿಕ್ಸೆಡ್. ಇಷ್ಟು ಆನಂದ ಅಂತ ಫಿಕ್ಸ್ ಆಗಿದೆ. ಅದಕ್ಕೆ ಪೇ ಸ್ಕೇಲ್ ಇದ್ದಾಗಿದೆ. ಅದನ್ನು ಕಡಿಮೆ ಮಾಡಲ್ಲ. ಯಾವುದೇ ದೇವತೆಗಳು ತಪ್ಪು ಮಾಡಿದರೆ, ಬೇರೆಯವರು ತಪ್ಪು ಮಾಡಿ ದೇವತೆಗಳಿಂದ ಕೆಲವರು ತಪ್ಪು ಮಾಡಿದರೆ ಅದಕ್ಕೂ ಅಫೆಕ್ಟ್ ಆಗುತ್ತೆ. ತೇಷಾಂ ಧರ್ಮ ಸ್ಥಾಪನಾರ್ಥಂ. ಹಾಂ, ಅದರಲ್ಲಿ ಯಾರಿಗೆ ಕಮ್ಮಿ ಆಗುತ್ತೆ? ಉಳಿದವರಿಗೆ. ದೇವತೆಗಳಿಗೆ ಅದರಲ್ಲಿ ಕಡಿಮೆ ಆಗೋದಿಲ್ಲ. ಹೆಚ್ಚು ಬರೋದು ಕಡಿಮೆ ಆಗುತ್ತೆ. ಲಾಭದಲ್ಲಿ ನಷ್ಟ ಆಗುತ್ತೆ. ಇವರಿಗೆ ಇರೋದ್ರಲ್ಲೇ ನಷ್ಟ ಆಗುತ್ತೆ. ಇದು ಇರೋದ್ರಲ್ಲೇ ನಷ್ಟ ಆಗೋದು ಕೃಪ್ತಾನಂದ ಹ್ರಾಸ. ಆದ್ದರಿಂದ ಏನು ಮಾಡಿಕೊಡೋದು, ನಮ್ಮ ತುಂಬ ಜನ ತಪ್ಪು ಮಾಡ್ತಾರೆ, ನಾಟಕ ಮಾಡ್ತಾರೆ ತಪ್ಪು ಅನ್ನೋದಕ್ಕಿಂತ. ತಾವು ಜ್ಞಾನಿಗಳು ಏನು ಮಾಡಿದ್ರೆ ನಡೆಯುತ್ತೆ ನೋಡಿದ್ದೀನಿ ಅಂತವ್ರು ಇದ್ದಕ್ಕಿಂತ ಬರೋದು. ಸ್ನಾನ ಕೂಡ ಮನೆ ಕೂತಿರೋದು, ಮನೆ ಬಾಗಿಲ ಕೂತಿರೋದು. ಆ್ಯಕ್ಚುಲಿ ಮಹಾಜ್ಞಾನಿ ಅಂತ ಅನೌನ್ಸ್ಮೆಂಟ್ ಅವರು. ನನಗೇನಾದ್ರು ಅರ್ಜೆಂಟ್ ಹೋಟ್ಲಿಂದ ತಂದು ಕೊಡಬೇಕು, ಮನೆಯಿಂದಲ್ಲ ಹೋಟ್ಲಿಂದ ತಂದು ಕೊಡಬೇಕು. ಇಲ್ಲಿ ದೊಡ್ಡವರು ಅವೆಲ್ಲ ಇಲ್ಲ. ನಾನು ಜ್ಞಾನಿ ಅಷ್ಟೇ ಹೇಳ್ತಾರೆ. ಜ್ಞಾನಿ ಕೂಡ ಏನು ಮಾಡಿಕೊಡೋದು, ಧರ್ಮಾಚರಣೆ ಫಾಲೋ ಮಾಡಬೇಕು. ಭಾಳ ಅಡ್ವಾಂಟೇಜ್ ಇದೆ ಅವರಿಗೆ. ಆನಂದ ಉನ್ನಾಹ ಆಗುತ್ತೆ. ಇವ್ರಿಗೆ ಜ್ಞಾನದ ಬಗ್ಗೆನೇ ಗೊತ್ತಿಲ್ಲ, ಆದರೆ ಜ್ಞಾನಿ ಹೇಗಾಗ್ತಾರೆ? ಅವೆಲ್ಲ ಭಾರಿ ತಪ್ಪದು. ಅದು ಆ ರೀತಿ ಜನ ಮೋಸ ಹೋಗಿಬಿಡ್ತಾರೆ. ನಾವು ಜನ ಮೋಸ ಹೋಗೋದು ಎರಡು ರೀತಿ. ಕೆಟ್ಟವ್ರನ್ನ ನಂಬಿ ಮೋಸ ಹೋಗೋದು ಒಂದು, ಒಳ್ಳೆ ಮಾರ್ಗದಲ್ಲಿ ಇದ್ದೇವೆ ಅಂತ ತಿಳ್ಕೊಂಡು ಮೋಸ ಮಾಡೋದು ಇನ್ನೊಂದು ಗುಂಪು. ನಾನು ಅಫಿಷಿಯಲ್, ಅವ್ರು ಅಫಿಷಿಯಲ್ಲೇ ಅಲ್ಲ. ಬೇರೆ ಪೇಮೆಂಟ್ ಮಾಡ್ತಾರೆ. ದುಡ್ಡು ಯಾರೋ ಮೆಂಟ್ರಿ ಅವ್ರಿಗೆ ಗೊತ್ತಿದೆ, ಇವ್ರಿಗೆ ಗೊತ್ತಿದೆ, ದುಡ್ಡು ತೊಗೊಂಡು ಕೋಟೆ ಹತ್ರ ಮೋಸ ಮಾಡಿದವರು ಇದ್ದಾರೆ. ಅವನೇನಲ್ಲ, ಅವನು ಕನ್ಸರ್ನ್ ಫೆಲೋನೇ ಅಲ್ಲ. ಅವನು ಇನ್ನೊಬ್ಬ ಕನ್ಸರ್ನ್ ಫೆಲೋನೇ. ಏನು ಮಾಡಿದ ಅವನೀಗ? ಲಂಚ ತೊಗೊಂಡು ಏನೋ ಮಾಡಿ ಮೋಸ ಮಾಡಿಬಿಡ್ತಾರೆ. ಅದು ಹಾಗಾಗ್ತಾ ಇದೆ. ಹಾಗಾಗಬಾರ್ದು. ತೇಷಾಂ ಧರ್ಮ ಸ್ಥಾಪನಾರ್ಥಂ ನಾವಿಶ್ಚಕ್ರೇ ಪರಾಂ ಸ್ಥಿತಿ. ತಾನು ನಾರಾಯಣ ಬಂದ ಜಗತ್ತಿಗೆ ಗೊತ್ತಾಗದಂತೆ ಇದ್ದಾನೆ. ಅವಧೂತ. ಅವಧೂತ ಅಂದ್ರೇನು? ತಾನು ಯಾರು ಅಂತ ಗೊತ್ತಾಗದಂತೆ ನಡ್ಕೊಳ್ಳೋನು ಅವಧೂತ. ದೇವಾನಾಂ ನಾಶುಭಾಧ್ರಾಸಃ ಶುಭಾತ್ ಕಾಚಿತ್ ಸುಖೋನ್ನತಿ. ಉನ್ನತಿ ಇದೆ, ಹ್ರಾಸ ಇಲ್ಲ. ಆದರೆ ಆಧಿಕಾರಿಕ ಜೀವಾನಾಂ ಏವ ಮನ್ಯೇಷು ತದ್ವಯಂ. ಆದರೆ ಉಳಿದವರಿಗೆ ಮಾತ್ರ ಎರಡೂ ಎಫೆಕ್ಟ್ ಆಗುತ್ತೆ. ಸುಖದಲ್ಲಿ ಕಡಿಮೆ ಆಗ್ಬೋದು, ಇರೋದ್ರಲ್ಲೂ ಹೋಗ್ಬೋದು. ಅಲ್ಪಾಧಿಕಾರಿಣಾಂ ತತ್ರ ಹ್ರಾಸೋಪಿ ಭವತಿ ಧ್ರುವಂ. ಅಲ್ಪಾಧಿಕಾರಿಗಳಿಗೆ ಕೃಪ್ತಾನಂದ ಹ್ರಾಸ ಆಗುತ್ತೆ. ಅಶುಭಾಭಾವಯೋನ್ನಾಹೋ ಮಹಾಧಿಕಾರಿಣಾಮಪಿ. ಇನ್ನೂ ತಗೊಂಡ್ರೆ ಅಲ್ಪಾಧಿಕಾರಿಗಳಿಗೆ ಹಾಗಾಗತ್ತೆ. ಮಹಾಧಿಕಾರಿಗಳು ದೊಡ್ಡ ದೇವತೆಗಳು, ಅವರಿಗೂ ಕೂಡ ಆನಂದ ಉನ್ನಾಹದಲ್ಲಿ ಕಡಿಮೆ ಆಗುತ್ತೆ. ಅಶುಭೇ ಕೃತೇ ನ ಭವತಿ ತಾರತಮ್ಯಾಚ್ಚನ ಸ್ಮೃತಃ. ಅಶುಭ ಮಾಡಿದಾಗ ಕೃಪ್ತಾನಂದ ಹರಸಾಗ, ಅದರಲ್ಲೂ ತಾರತಮ್ಯ ಇದೆ. ಇವ್ರು ಯಾರು ಅಲ್ಪಾಧಿಕಾರಿಗಳು ಯಾರನ್ನ ಲಿಸ್ಟ್ ಕೊಡ್ತಾರೆ. ಪ್ರಜಾ ಪಾಶ್ಚಾ ತಥಾ ದೇವಾಹ ಮಹಾಧಿಕಾರಿಣ ಸ್ಮೃತ. ಇವರೆಲ್ಲ ಮಹಾಧಿಕಾರಿಗಳು. ಪ್ರಜಾಪತಿಗಳು, ದೇವತೆಗಳೆಲ್ಲ ಮಹಾಧಿಕಾರಿಗಳು. ಉಳಿದವರು ಯಾರು? ಋಷ್ಯತೀತಿಸ್ತಥಾ ಸಪ್ತ ಪಿತರೋ ಅಪ್ಸರಸಾಂ ಶತಂ ಗಂಧರ್ವಾಣಾಂ ತಥಾ ರಾಜ್ಞಾಂ ವಿಂಶದನ್ಯಾಸು ಜಾತಿಂ. ಅನ್ಯಾಸು ಜಾತಿಷು ಇರಬೇಕು. ದೀರ್ಘ ಆಗಿದೆ, ಜಾತಿಷು ಅಷ್ಟೇ, ದೀರ್ಘ ಆಗಬಾರ್ದು. ಅಲ್ಪಾಧಿಕಾರಿಣ ಪ್ರೋಕ್ತಾ ಅನಧಿಕಾರಿಣ ಪರೇ ಇತಿ ಬ್ರಹ್ಮಾಂಡೆ. ಮೂರು ಗುಂಪು: ಮಹಾಧಿಕಾರಿಗಳು, ಅಲ್ಪಾಧಿಕಾರಿಗಳು, ಅನಧಿಕಾರಿಗಳು ಅಂತ ಮೂರು ಗುಂಪಿದೆ. ಮಹಾಧಿಕಾರಿಗಳು ದೇವತೆಗಳು, ಅವರೆಲ್ಲ ಕೂಡ ಪ್ರಜಾಪತಿಗಳು, ಮನುಗಳು, ಅಂಥವರೆಲ್ಲ ಮಹಾಧಿಕಾರಿಗಳು. ಅಲ್ಲೇ ಅಧಿಕಾರ ಬರೋದಿಲ್ಲ, ಅಧಿಕಾರ ಅಷ್ಟೇ. ಎಲ್ಲಿ ಬಂದಿದೆ ಅದು ಬೇರೆ. ಇಲ್ಲಿ ಯಾತಕ್ಕೆ ಬಂತು ಅಂತ ಕೇಳಿದರೆ ಒತ್ತುಕೊಳ್ಳೋಕ್ಕೋಸ್ಕರ ಉಪಯೋಗಿಸ್ತಾರೆ ಶಾಸ್ತ್ರದಲ್ಲಿ. ಪಾರೋ ಅಂತ ಕೂಗ್ತೀವಲ್ಲ ಹಾಗೆ, ಅದಕ್ಕೆ ಸ್ವರ ದೊಡ್ಡದು ಮಾಡೋದು. ಋಷ್ಯತೀಸಿ ತಥಾ ಸಪ್ತ. ಇವರೆಲ್ಲ ಮಹಾಧಿಕಾರಿಗಳು ದೇವತೆಗಳಾದರೆ ಋಷ್ಯಸೀತಿ 80 ಜನ ಋಷಿಗಳು. ಅಸೀತಿ ಅಂದರೆ 80 ಋಷಿಗಳು. ತಥಾ ಸಪ್ತ ಪಿತರಃ 7 ಪಿತೃಗಳು, 3
ಅಮೂರ್ತರು, 4 ಮೂರ್ತರು. ಅಪ್ಸರಸಾಂಶತಂ 100 ಅಪ್ಸರಿಯರು. ಗಂಧರ್ವಾಣಂ ತಥಾರಾಜ್ಞಾಂ, ಅದೇ ರೀತಿ ಗಂಧರ್ವರು ರಾಜರುಗಳು, 100 ಗಂಧರ್ವರು 100 ರಾಜರು. ವಿಂಶದನ್ಯಾಸು ಜಾತಿಷು, ಮತ್ತು ಬೇರೆ ಜಾತಿಯಲ್ಲಿರ್ತಕ್ಕಂಥವ್ರು. ಇವರೆಲ್ಲ ಅಲ್ಪಾಧಿಕಾರಿಗಳು, ಉಳಿದವರು ಅನಧಿಕಾರಿಗಳು. ಈಗ 3 ಗುಂಪಿನವರಿದ್ದಾರೆ. ಇದೆಲ್ಲ ಕ್ಲಾರಿಫಿಕೇಶನ್ ಯಾತಕ್ಕೆ ಕೊಟ್ಟರು ಅಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಕೊಟ್ಬಿಡ್ತಾರೆ ಆಚಾರ್ಯರು. ಅದನ್ನು ಕಷ್ಟಪಟ್ಟು ಓದಿದ್ರೆ ಮಾತ್ರ ಗೊತ್ತಾಗಲ್ಲ, ಇದ್ರಲ್ಲಿ ಗೊತ್ತು ಕೂಡ ಆಗೋದಿಲ್ಲ. ಇವ್ರಿಗೆ ಸಾಮಾನ್ಯ ಗ್ರಂಥಗಳೇ ಓದೋದಿಲ್ಲ ಭಾಳಷ್ಟು ಜನ. ಭಾಗವತಾಚಾರ್ಯ ಓದೋದೇ ಇಲ್ಲ, ಸುಧಾ ಓದಿದವರೇ ಓದೋದಿಲ್ಲ. ಗೊತ್ತಾಯ್ತಾ? ಎಕ್ಸೆಪ್ಷನ್ ಇರುತ್ತೆ, ಆ ವಿಚಾರ ಬೇರೆ. ಪಠ್ಯವಾಗಿ ಓದಲೇಬೇಕು ಅಂತ ಓದೋದು ಭಾರಿ ಕಡಿಮೆ. ಹೌದು, ಇಲ್ಲಿ ಯಾತಕ್ಕೆ ಹೇಳಿದರು? ಪರಮಾತ್ಮ ಹೀಗೆ ನಡ್ಕೊಂಡ. ಫಸ್ಟ್ ಅಪ್ಪ ನಡ್ಕೊಳ್ಳೋದು ಏನಾಗ್ತಿತ್ತು ಅಂದರೆ ಜನ ತಿಳ್ಕೊತಿರಲಿಲ್ಲ. ತಿಳ್ಕೊಳ್ಳೋರು ಏನಾಗ್ತಿತ್ತು? ತಪ್ಪು ಮಾಡ್ತಿದ್ರು. ತಪ್ಪು ಮಾಡಿದ್ರೆ ಏನಾಗ್ತಿತ್ತು ಅಂಥೇಳಿ ಇದಿಷ್ಟು ಲಿಸ್ಟ್ ಕೊಟ್ಟರೆ, ಜ್ಞಾನ ಬರೋ ಅವಸ್ಥೆಯಲ್ಲಿ ತಪ್ಪು ಮಾಡಿದರೆ ಜ್ಞಾನ ಬರೋದೇ ಇಲ್ಲ. ಜ್ಞಾನ ಬಂದ ಮೇಲೆ ಮಾಡಿದರೆ ಲೇಪ, ಮುಕ್ತಿ ಆಗೋದು ಗ್ಯಾರಂಟಿ ಆದರೂ ಕೂಡ ಅಫೆಕ್ಟ್ ಆಗುತ್ತದು. ಆದ್ದರಿಂದ ಯಾವ ಕಾಲಕ್ಕೂ ಏನು ಮಾಡಿಕೊಡೋದು? ನಿಷಿದ್ಧ ಕರ್ಮವನ್ನು ಮಾಡಿಕೊಡು. ಜ್ಞಾನೀಜ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮಃ ಸತತಂ ಭವೇತ. ದೊಡ್ಡ ಅಪರೋಕ್ಷ ಆಚಾರ್ಯ ಜ್ಞಾನಿಗಳು ಯಾರಿರ್ತಾರೆ? ಒಂದಾರ ತಪ್ಪು ಮಾಡಿದ್ದಾರೆ ಅವರು? ಇಲ್ಲ. ಅದಕ್ಕೆ ಎಷ್ಟು ಆನಂದ ಸಿಗುತ್ತೆ ಅವ್ರಿಗೀಗ? ಆನಂದ ತೀರ್ಥ ಪರಾನಂದವರದ. ಅಷ್ಟು ಆನಂದ ಯಾರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡ್ತಾ ಹೋದದ್ದು ಕಟ್ಟಾಗ್ತಾ ಹೋಗುತ್ತೆ. ಹಾಗೆ ಸೊ ಗರುಡ ಶೇಷಾದಿಗಳಿಂದ ಶುರುವಾದ ಗೊತ್ತಾಯ್ತು, ಅಫೆಕ್ಟ್ ಆಗುತ್ತೆ. ಅಲ್ಲಿ ಅವ್ರು ಸ್ವಲ್ಪ ಆಗುತ್ತೆ, ಅವ್ರಿಗೆ ಬರ್ತಾ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚಾಗುತ್ತೆ, ಕೆಲವರಿಗಿರೋದೇ ಹೋಗುತ್ತೆ. ಆದ್ದರಿಂದ ನಾವು ನಿಷಿದ್ಧ ಕೆಲಸಗಳನ್ನು ಯಾವ ಸ್ಟೇಜಲ್ಲೂ ಮಾಡಿಕೊಡೋದು. ಅರ್ಥ ಆಯ್ತಾ? ಜನ ತಪ್ಪು ತಿಳ್ಕೊಂಡಾಗಿದೆ. ಈಗಾಗಲೇ ಅಪ್ರೋಷ್ಟಿಗಾಗಿ ಲೇಪ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು, ಅವ್ರಿಗೆ ಲೇಪ ಇದೆ ಅಂತ ಆಚಾರ ಸ್ಪಷ್ಟ ಹೇಳ್ತಾರೆ. ಲೇಪ ಇಲ್ಲ, ಅದಕ್ಕೆ ಏನು ಬೇಕಾದ್ರೂ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಜ್ಞಾನ ಏನೂ ಇಲ್ಲ ಅಂತಾಯ್ತು. ಅಪ್ರೋಷ್ ಜ್ಞಾನ ಅಲ್ಲ, ಈ ಜ್ಞಾನನೇ ಇಲ್ಲ ಅಂತಾಯ್ತು. ಏನೋ ಇವತ್ತು ಕೊಡಿ ದೊಡ್ಡ ಅಧಿಕಾರಿ ಶಿಕ್ಷೆ ಕೊಡ್ತಾರೋ ಇಲ್ವಾ? ದೊಡ್ಡ ಅಧಿಕಾರಿಗಳು ಮಿನಿಸ್ಟರ್ ರಿಸೈನ್ ಮಾಡಬೇಕಾಗತ್ತೆ. ಶಿಕ್ಷೆ ಇದೆಯಲ್ಲ ಇವತ್ತಿನ ದಿವಸ. ಅದೇನು ಮರ್ಯಾದೆ ಹೋಯಿತು, ಅಧಿಕಾರ ಹೋಯಿತು, ಶಾಶ್ವತ ರೆಕಾರ್ಡ್ ಆಗುತ್ತೆ. ಅದು ಒಂದು ನಾವು ನೋಡ್ತಿದ್ದೀವಿ ಅಲ್ಲೀಗ. ಕ್ಲರ್ಕ್ಗಳಿಗೆ ಆದರೆ ಅಡ್ರೆಸ್ ಇಲ್ದಾಗ ಹೋಗ್ಬಿಡ್ತಾರೆ, ಗೊತ್ತು ಕೂಡ ಆಗಲ್ಲ, ಅನೌನ್ಸ್ ಮಾಡೋದು ಅದೆಲ್ಲ ಕ್ಲರ್ಕ್ದಲ್ಲ. ಇವ್ರು ದೊಡ್ಡ ಅನೌನ್ಸ್ ಬೇರೆ ಮಾಡ್ತಾರೆ, ರೆಕಾರ್ಡ್ ಇಡ್ತಾರೆ. ಹಾಗೆ ಮಧ್ಯೆ ಕೋರ್ಟ್ ಮಾಡ್ತಿರ್ತಾರೆ. ಅದಕ್ಕೆ ದೊಡ್ಡವ್ರಿಗೆ ಎಕ್ಸಾಮಿಷನ್ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಮಾಡಿಕೊಡೋದು ಅಂತ ಅರ್ಥ. ಏನೋ ಹಾಂ ಬರುತ್ತಲ್ಲ, ಹೇಗೋ ನೋಡಿ ಇಲ್ಲಿ ಕಾಮಕಾರಿಗಳು ಅಂತ ಹೇಳಿದ್ರೆ ಈ ಅರ್ಥ ಅಲ್ಲಕ್ಕೆ. ಅದು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಇಲ್ಲೇ ಬರುತ್ತಲ್ಲ, ಆಮೇಲೆ ನೋಡೋಣಂತೆ. ಕಾಮಚಾರಿಗಳು ಏನು ಗೊತ್ತಾ? ದೊಡ್ಡ ಸ್ವಾಮಿಗಳು ಬಂದಿದ್ದಾರೆ. ಅದೇನು ತೊಗೊಂಡ್ರು ನಾವು ಏನಕ್ಕೆ ಹೇಳಕ್ಕೆ ಹೋಗಲ್ಲ ಅವ್ರಿಗೆ. ಸ್ವಾಮಿ ನಿಷಿದ್ಧ ತೊಗೋತೀವಿ ಅಂತ ಹೇಳ್ತೀರಿ ಅವ್ರಿಗೆ ನಾವೀಗ. ಯಾಕೆ ಹೇಳಲ್ಲ? ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಯಾರಿಗೆ ಕಾಮಚಾರ ಅಲೋ ಮಾಡಿ. ಕಾಮಚಾರ ಅಂದ್ರೇನು? ಇಷ್ಟ ಬಂದಾಗಿರೋ, ಇಷ್ಟು ಬಡಿಸಿದ್ರೆ ಏನು ಬೇಕಾದ್ರೆ ಕೇಳಿ, ಅಷ್ಟರಲ್ಲಿ ಏನು ಬೇಕಾದ್ರೆ ಕೇಳಿ, ಏನಾರು ಕೇಳಾಗಿಲ್ಲ. ಊಟಕ್ಕೆ ಗೊತ್ತಾಗ ಏನು ಬೇಕಾದ್ರೆ ಕೇಳಿ ಅಂತ ಹೇಳ್ತಾರೆ. ಏನಾರು ಒಳ್ಳೇದು ಕೇಳಿದ್ರೆ ಮಾಡಕ್ಕೆ ಇದ್ದೇ ಬಂಡಿಗೆ ಯಾಕೆಂದ್ರೆ ಹಾಕ್ಲಿಕ್ಕಾಗತ್ತಾ? ಆಯಿತಾ? ಇರೋದ್ರಲ್ಲಿ ಏನು ಬೇಕಾದ್ರೂ ಕೇಳಿ ಅಂತ. ಕಾಮಚಾರಿಗಳು ಅಂದರೆ ಅಲೋಡ್ ಆಗಿದ್ರಲ್ಲಿ ಏನು ಬೇಕಾದ್ರೂ ತೊಗೊಳ್ಬೋದು. ಬಡಿಸಿದ್ರಲ್ಲಿ ತಿನ್ಬೋದು. ಮನೆಯಿಂದ ತಂದು ಹಾಕೋ ಅದೆಲ್ಲ ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಮನೆಯಿಂದ ತಂದು ಹಾಕೊಂಡ್ಬಿಡ್ತಾರೆ, ಇಲ್ಲಿರೋದಿಲ್ಲ ಅಂತೇಳಿ. ಅದೂ ಮಾಡಾಗಿಲ್ಲ. ಹಾಕಿದ್ರಲ್ಲಿ ಅಷ್ಟೇ. ಕಾಮಚಾರ ಶಬ್ದಕ್ಕೆ ಅಪಾರ್ಥ ಮಾಡ್ಕೊಂಡೆ ಹಾಗಾಗಿರೋದು. ಹಾಗೆ ಮಾಡಾಗಿಲ್ಲ. ಅದು ಬಂತಲ್ಲ, ಹೇಳುವಷ್ಟರಲ್ಲಿ ಬಂದಿಲ್ಲ. ಅಗ್ನಿಶ್ರಾತ್ತರು ಪರಿಶಿಷ್ಟರು ಅವರೆಲ್ಲ ಹೇಳಿದ್ದಾರೆ. ಇನ್ನೂ 4 ಜನ ಮೂರ್ತರವರು. ಅಗ್ನಿಶ್ರಾತ್ತರ ಈಕೆನೇ ಸತ್ಯವತಿ ದೇವಿ. ಸತ್ಯವತಿಯೇ ಆಕೆ ಯಾರೋ ಅಚ್ಚೋದ ಅಪ್ಸರೆ ಆಕೆನೇ ಸತ್ಯವತಿ ಆಗಿ ಹುಟ್ಟಿದ್ದು. ವೇದವ್ಯಾಸರು ಅವತಾರ ಮಾಡಿ ಅನುಗ್ರಹ ಮಾಡ್ತಾರೆ. ಹರಿವಂಶದಲ್ಲಿ ಬಂದಿದೆ ಅದೆಲ್ಲ. ಹರಿವಂಶದಲ್ಲಿ ಬರುತ್ತೆ. ಮನುಷ್ಯೋತ್ತಮರು ಅಲ್ಪಾಧಿಕಾರಿಗಳು. ಇವರೇ ಹೇಳಿದ ಅಲ್ಪಾಧಿಕಾರಿ, ಋಷಿಗಳೇ ಹೇಳಿದ ಇವರನ್ನು ಕೇಳಬೇಕಾ? ಅಲ್ಪಾಧಿಕಾರಿ ಉಳಿದ ಅನಧಿಕಾರಿಗಳು ಉಳಿದವರು. ಮನುಷ್ಯೋತ್ತಮರು ಕೂಡ ಅಲ್ಪಾಧಿಕಾರಿಗಳು. ಅಲ್ಪರು ಕ್ಲಾಸ್ 4 ಅಟೆಂಡರ್. ಸರ್ಕಾರಿ ನೌಕರ ಇರಬಹುದು. ಯಾವ ಸ್ಟೇಜಲ್ಲಿ ಇದ್ದಾನೆ? ಕ್ಲಾಸ್ 4 ಅಂತೀವಲ್ಲ ಹಾಗೆ. ಇಷ್ಟಾದ ಮೇಲೆ ಇವಿಷ್ಟು ದೊಡ್ಡ ನೋಟ್ ಕೊಟ್ಟರೆ ಸರಿಯಾಗಿ ಓದ್ಕೊಂಡ್ಬಿಟ್ಟು ಯಾಕೆ ಏನು ಎಲ್ಲ ಅರ್ಥ ಆಗುತ್ತೆ ನೋಡಿ. ಒಂದು ಪ್ಯಾಸೇಜಲ್ಲಿ ಇವೆಲ್ಲ ಒಂದು ಇಷ್ಟೇ ತತ್ವಸಂಖ್ಯಾನ ಇರೋದೇ ಇಷ್ಟು ಓದ್ಕೊಂಡ್ಬಿಟ್ರೆ ದೊಡ್ಡ ಗ್ರಂಥ. ಆಮೇಲೆ ಅಥ ಇವಂ ಅಖಿಲ ಲೋಕಪಾಲ ಲಲಾಮೋ ವಿಲಕ್ಷಣೋ ಜಡವತ್ ಅವಧೂತ ವೇಷ ಭಾಷಾಚರಿತೈ. ಅವಧೂತ ವೇಷ ಭಾಷಾಚರಿತ. ಅವಧೂತ ವೇಷ ಅಂದರೆ ನೋಡಿದ ತಕ್ಷಣ ಏನು ಗೊತ್ತಾಗಬಾರ್ದು? ಜ್ಞಾನಿ ಅಂತ ಗೊತ್ತು ಕೂಡ ಆಗಬಾರ್ದು. ಗೊತ್ತು ಸೂಟು ಬೂಟಲ್ಲಿ ಬಂದರೆ ಅದು ಗೊತ್ತಾಗುತ್ತೆ.
ಮಫ್ತಿಯಲ್ಲಿ ಬಂದರೆ ಗೊತ್ತಾಗೋದಿಲ್ವಲ್ಲ, ಮಫ್ತಿಯಲ್ಲಿ ಇದ್ದಾಗಿರ್ತಾರೋ ಅವ್ರು. ಮೊದಲನೇದಾಗಿ ವೇಷ, ಎರಡನೇದು ಭಾಷಾ, ಏನೇನೋ ಮಾತಾಡ್ತಾರೆ, ನೋಡಿದ್ರೆ ಅರ್ಥನೇ ಆಗೋದಿಲ್ಲ. ಹಿಂದೆ ಬರೋರಿಗೆ ಮುಂದೆ, ಮುಂದೆ ಬರೋರಿಗೆ ಹಿಂದೆ ಅಂತ ಕನಕದಾಸರು ಹೇಳಿದ್ರು ಅಂತ ಹೇಳ್ತಾರಲ್ಲ, ಕನಕದಾಸರೇ ಅವ್ರು ಕಾಯ್ತಾ ಕೂತಿದ್ದಾರೆ ತಿರುಪತಿಗೆ ಹೋದಾಗ ಸ್ವಾಗತ ಮಾಡಬೇಕು ಅಂತೇಳಿ. ಅವರೇ ಬಂದಿದ್ದಾರೆ. ಅವ್ರು ನೋಡೋದಕ್ಕೆ ತಮ್ಮ ಇವ್ರು ತಿಳ್ಕೊಂಡು ಹೋಗಿಲ್ಲ, ದೊಡ್ಡ ಶಾಲೆಗೆ ದೊಡ್ಡ ಅಲಂಕಾರ ಮಾಡ್ಕೊಂಡು ಹೋಗಿಲ್ಲ. ಅದಕ್ಕೆ ಇವರು ಕೇಳಿದರು, ಕನಕದಾಸರು ಎಲ್ಲಿದ್ದಾರೆ ಗೊತ್ತಾ ಅಂತ ಕೇಳಿದರು. ಹೇಗೆ ಗೊತ್ತು ಅಂತ, ಎಲ್ಲಿದ್ದಾರೆ ಅಂದರೆ ಮುಂದೆ ಬರೋರು ಹಿಂದೆ, ಹಿಂದಿರೋ ಮುಂದೆ ಅಂತ ಹೇಳಿ. ಅಂತ ಯಾರ ಗಟ್ಟುವಂತ ಮುಂದೆ ಹೋಗ್ಬಿಟ್ರು ಅಷ್ಟೇ. ಅದಕ್ಕೆ ಅರ್ಥ ಆಗದ ಭಾಷೆ ಮಾತಾಡ್ತಾರೆ. ಮುಂಡಿಗೆ ಅಂತೀವಲ್ಲ ಹಾಗೆ, ನೋಡೋದಕ್ಕೆ ಅರ್ಥ ಕಾಣಿಸೋದಿಲ್ಲ ಅದರಲ್ಲಿ, ಅಷ್ಟೇ ಅಲ್ಲ ಅಪಾರ್ಥ ಕಾಣಿಸುತ್ತೆ. ಸುಳ್ಳು ನಮ್ಮ ಮನೆಯ ದೇವರು ಅದು ಹಾಡಿದೆ, ದಾಸರ ಹಾಡಿದೆ. ನೋಡೋದಕ್ಕೆ ಏನು ಅನಿಸುತ್ತೆ, ಅವ್ರ ಮನೆ ನಮ್ಮ ಮನೆ ದೇವರು ಯಾಕೆ ಆಗಬಾರ್ದು ಅನಿಸುತ್ತೆ. ಅವ್ರ ಮನೆ ದೇವರು ಸುಳ್ಳಾದರೆ ನಮ್ಮ ಮನೆ ದೇವರು ಯಾಕೆ ಆಗಬಾರ್ದು, ಗೊತ್ತಾಯ್ತಾ? ಏನೇನೋ ಇರುತ್ತೆ ಅದರಲ್ಲಿ, ಅವೆಲ್ಲ ನೋಡೋದಕ್ಕೆ ಒಳ್ಳೆ ನೋಡಿದ್ರೆ ಏನಿರುತ್ತೆ ಅದರಲ್ಲಿ, ಒಳ್ಳೆ ಅರ್ಥ ಇರುತ್ತೆ. ಅದಕ್ಕೆ ಅರ್ಥವಿಲ್ಲದ ಭಾಷೆ. ಆಮೇಲೆ ಚರಿತ, ಆ ನಡವಳಿಕೆ ಕೂಡ ಹೇಗಿರುತ್ತೆ ಅವ್ರಿಗೂ ಏನು ಗೊತ್ತಾ, ಏನು ನಾವೇ ವಾಸಿ ಇವರಿಗಿಂತ ಅನಿಸ್ಬಿಡುತ್ತೆ. ಅವ್ರು ತೋರಿಸ್ಕೊಡೋದಿಲ್ಲ. ಚರಿತೈಹಿ ಒಟ್ಟಿ ಮೇಲೆ ತಿಳ್ಕೊಬಾರ್ದು ಇಷ್ಟೇ. ಜ್ಞಾನಿ ಆದವನು ಯಾವ ಕಾಲಕ್ಕೂ ಕೂಡ ಏನು ಮಾಡಬಾರದು, ವಿನಾಕಾರಣ ತನ್ನ ಜ್ಞಾನ ತೋರಿಸ್ಬಾರ್ದು. ಪ್ರಸಂಗ ಬಂತು, ಒಳ್ಳೆ ವ್ಯಕ್ತಿ ಸಿಕ್ಕ ಉಪದೇಶಕ್ಕೆ ಹೇಳ್ಬೋದು. ಅದೇ ರೀತಿ ಭಾರಿ ಕೆಟ್ಟವ್ರು ಖಂಡನೆ ಮಾಡ್ಬೋದು, ಸುಮ್ಮನೆ ಮಾಡೋಂಗಿಲ್ಲ. ಡಾಕ್ಟ್ರ್ ಜೊತೆ ಕಂಡಗಳು ಔಷಧಿಕೊಳ್ಳೋಕೆ ಶುರು ಮಾಡಿಬಿಟ್ರೆ ಪೇಷಂಟ್ ಆಗಿರ್ಬೇಕು, ಅವನು ತನ್ನ ಕೈದಲ್ಲಿ ಸಿಗಬೇಕು, ಕೊಡಬೇಕಷ್ಟೆ. ನಮ್ಮಲ್ಲೇ ನೋಡ್ತೀವಿ, ಬಸ್ಸಲ್ಲಿ ಕೂತಿರ್ತಾರೆ, ಯಾರೋ ಪಾಪ ತಕ್ಷಣ ಬಿದ್ದು ಬಿಡ್ತಾರೆ. ಡಾಕ್ಟರ್ ಆದರೆ ಡಾಕ್ಟ್ರ್ ಬರ್ತಾರೆ, ಅವಾಗ ಕರೆಕ್ಟ್ ತಪ್ಪಲ್ಲ. ಸುಳ್ಳು ಹೇಳ್ಕೊಂಡ್ರೆ ಸಂಬಂಧ ಇಲ್ಲದೆ ಹೇಳು, ನಾ ಪೃಷ್ಟ ಕಸ್ಯಚಿತ್ ಬ್ರೂಯ. ಹೇಳುವ ಪ್ರಸಂಗ ಬರದ ಹೊರತು ಇನ್ನೊಬ್ಬರು ಕೇಳದ ಹೊರತು ಏನು ಮಾಡಿಕೊಡೋದು, ಹೇಳೋದಕ್ಕೆ ಹೋಗಬಾರ್ದು. ಚರಿತೆ ಅವಿಲಕ್ಷಿತ ಭಗವತ್ ಸ್ವಭಾವ. ಅದಕ್ಕೇನು ನೋಡಿ, ವಿಶ್ವರೂಪ ತೋರಿಸಿದ ಏನಂತ ಗೊತ್ತಾಗ್ತಿತ್ತು ಎಲ್ರಿಗೂ ಆಗ. ಓ ನಾರಾಯಣ ಅಂತ ಗೊತ್ತಾಗ್ತದೆ. ಭೀಷ್ಮಕರಾಜ ತಪ್ಪು ಮಾಡಿದ್ದ, ವಿಶ್ವರೂಪ ತೋರಿಸಿದ ತಕ್ಷಣ ಏನು ಮಾಡ್ದ, ಒಪ್ಕೊಂಬಿಟ್ಟ. ಇಲ್ಲಿ ಅವು ತೋರಿಸ್ತಾನೆ ಇಲ್ಲ ಪರಮಾತ್ಮ, ಸಾಮಾನ್ಯ ಮನುಷ್ಯನದು ಕೂಡ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇದ್ದ ನೋಡೋದಕ್ಕೆ, ಯೂಸ್ಲೆಸ್ ಫಲ ಕಾಣಿಸ್ತಾರೆ. ದೇವ್ರು ನಿಜವಾದ ದೇವರೇ ಯೂಸ್ಲೆಸ್ ಕಾಣಿಸ್ತಾರೆ. ದುರ್ಯೋಧನಿಗೆ ಅದೇ ತಿಳ್ಕೊಂಡೆ, ವಿಶ್ವರೂಪ ತೋರಿಸಿದಾಗ ಏನೋ ಮ್ಯಾಜಿಕ್ ಮಾಡ್ದ ಅಂತ ತಿಳ್ಕೊಂಡೆ ಹೊರತು ಏನು ಅರ್ಥ ಮಾಡ್ಕೊಳ್ಳಿಲ್ಲ, ಇತ್ತ ದೇವರು ಅಂತ ಅರ್ಥ ಮಾಡಿಕೊಳ್ಳೇ ಇಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮ ಆಗಿದ್ದಾನೆ. ಯೋಗಿನಾಂ ಸಾಂಪರಾಯ ವಿಧಿ ಮನುಶಿಕ್ಷಯನ್. ಯಾಕೆ ಮಾಡಿದ, ಯೋಗಿಗಳಿಗೆ ಸಾಂಪರಾಯ ವಿಧಿ ಮನುಶಿಕ್ಷಯನ್. ಸಾಂಪ್ರದಾಯ ಅಂದ್ರೇನು, ಮೋಕ್ಷದ ದಾರಿ ಹೇಗಿರಬೇಕು, ಮೋಕ್ಷ ಹೇಗೆ ನಡ್ಕೋಬೇಕು ಅಂತ ತೋರಿಸ್ತಾ ಇದ್ದಾರೆ. ಅನುಶಿಕ್ಷಯನ್ ಸ್ವಕಲೇವರಂ ಜಿಹಾಸುಹು. ತನ್ನ ದೇಹವನ್ನು ಬಿಡಕ್ಕೆ ಹೊಟ್ಟಿದ್ದಾನೆ. ಪರಮಾತ್ಮ ದೇಹ ಬಿಡೋದಿಲ್ಲ, ತೋರಿಸ್ತಾನಾಗ ಅಷ್ಟೇ, ಬೆಳೀತಾರೆ ಅದನ್ನು. ಅನ್ಯಾಸ ಆತ್ಮನ ಜಿಹಾಸುಹು ಎಲ್ಲೈತದು ಆತ್ಮನಿ ಆತ್ಮಾನಂ ಅಸಂವ್ಯವಹಿತಂ ಅನರ್ಥಾಂತರ ಭಾವೇನ ಅನ್ವೀಕ್ಷಮಾಣ ಉಪರತ ಅನುವೃತ್ತಿ ಉಪರರಾಮ. ಕೊನೆ ಪರಮಾತ್ಮ ತನ್ನ ರೂಪವನ್ನು ಇದು ಮಾಡ್ತಾ ಅಂತರ್ಧಾನಗೊಳಿಸ್ತಾ ಇದ್ದ. ನೋಡ್ರಿ ಏನು ಕಾಣಿಸ್ತದೋ, ಸುಟ್ಟೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಬರೀ ಮುಂದೆ ಬರುತ್ತೆ. ಇಲ್ಲೇ ಹೇಳ್ತಾರೆ, ಇಲ್ಲಿ ಆಚಾರ ನೋಟ್ಕೊಟ್ಟು ತಕ್ಷಣ ನೋಟ್ಕೊಟ್ಟು. ವಿಷ್ಣು ಕಲೇವರ ತ್ಯಾಗೋ ಭೂತ್ಯಾಗೋ ಅನ್ನೋನ ವಿದ್ಯತೆ. ದೇವರು ದೇಹ ಬಿಡ್ತಾನೆ ಅಂದರೆ ಭೂಮಿ ಬಿಟ್ಟು ಹೋಗ್ತಾನೆ ಅಂತಾನೆ ಹೊರತು ಏನಲ್ಲ. ಅವ್ರು ಊರಿಗೆ ಹೋದರು, ದೇಹ ಬಿಟ್ಟು ಹೋದರು ಅಂತ ಹೇಳ್ತಾರ. ಅವ್ರು ಹೋದರು, ದೇಹ ಬಿಟ್ಟು ಹೋದರು ಅಂತ. ಅವ್ರು ಊರಿಗೆ ಹೋದರು ಅಂದರೆ ದೇಹ ಬಿಟ್ಟು ಹೋಗಿಲ್ಲ, ದೇಹ ಸಮೇತನೇ ಹೋಗ್ತಾರೆ. ಅವ್ರು ಹೋದರು ಅಂತ ಹೇಳ್ತೇವೆ, ದೇಹ ಸಮೇತ ಅಂತಲೇ ಅರ್ಥ ಇವರಿಗೆ. ಆದರೆ ಬೇರೆಯವರಿಗೆ ಅಂದರೆ ದೇವರಿಗೆ ಯಾವ ಕಾಲಕ್ಕೆ ಏನು ಉಪಯೋಗಿಸ್ಬಾರ್ದು, ಲಕ್ಷ್ಮೀನಾರಾಯಣ ಇಬ್ಬರಿಗೂ ಕೂಡ ಏನು ಹೇಳಬಾರ್ದು, ದೇಹ ಬಿಟ್ಟರು ಅಂತ ಹೇಳಲೇಬಾರ್ದು. ಯಾಕೆ ಬಿಡೋ ದೇಹ ಅವ್ರಿಗೆ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಉಪರತ ಅನುವೃತ್ತಿ ಉಪರರಾಮ. ವಿಷ್ಣೋ ಕಲೇವರ ತ್ಯಾಗೋ ಭೂತ್ಯಾಗೋ ಅಜ್ಞೋ ನ ವಿದ್ಯತೆ. ಕಲೇವರ ತ್ಯಾಗೋ ಅನ್ಯೇಷಾಂ ಪಂಚತ್ವಂ ಸಮುದೀರಿತಂ ಇತಿ ಕೌರ್ಮೆ. ಲಕ್ಷ್ಮೀನಾರಾಯಣರು ಬಿಟ್ಟರೆ ಉಳಿದು ಎಲ್ಲರಿಗೂ ಕೂಡ ದೇಹ ಬಿಡೋದು ಅಂದ್ರೇನು. ವಾಯುದೇವರು ಕೂಡ ಏನು ಮಾಡ್ತಾರೆ, ಎಲ್ಲಿ ಬಂದಿದೆ ವಾಯುದೇವರು ದೇಹ ಬಿಡ್ತಾರೆ, ಎಲ್ಲಿ ಬಂದಿದೆ ಹೇಳೋಣ. ಸ್ವಚ್ಛಂದ ಮೃತ್ಯು ಅಂದಮೇಲೆ ದೇಹ ಬಿಡ್ತಾರೆ ಅಂತ ಆಯ್ತಲ್ಲ. ಸ್ವಚ್ಛಂದ ಮೃತ್ಯು ನಿತ್ಯ ಹೇಳ್ತೀವಿ ಅದು ವಾಯುಸ್ತುತಿಯಲ್ಲಿ, ಗೊತ್ತಾಯ್ತಾ. ಕಲೇವರ ಆದರೆ ಅವ್ರು ಬಿಡೋ ರೀತಿ ಅದೆಲ್ಲ ಬೇರೆ, ಈ ಥರ ಅಲ್ಲೇ ಇಲ್ಲ. ಅದು ಟೋಟಲಿ ಡಿಫರೆಂಟು. ಪರಮಾತ್ಮ ಬಿಡೋದಿಲ್ಲ ಮತ್ತು ಹೇಗೆ ಡಿಫರೆಂಟು. ಇವ್ರು ಬಿಟ್ಟರು ನಮ್ಮಂತೆ ಬಿಡ್ತಕ್ಕಂಥವ್ರಲ್ಲ ಅವರು. ರಾಯರೇ ಆ ರೀತಿ ಬಿಡಲಿಲ್ಲ, ವಜ್ರಾದ್ರೆ ಆ ರೀತಿ ಬಿಡಲಿಲ್ಲ. ನೆಗಡಿ ಕೆಮ್ಮು ಯಾವುದೂ ಇಲ್ಲ ಅವರಿಗೆ. ಆ ದೃಷ್ಟಿಯಲ್ಲಿ ಬಿಡೋದು ವಿಚಾರಣೆ ಬೇರೆ. ಪಂಚತ್ವಂ ಸಮುದೀರಿತಂ ಇತಿ ಕೌರ್ಮೆ. ಅನರ್ಥಾಂತರಾಭಾವೇನ ಅರ್ಥಾಂತರಂ ನಾಸ್ತಿ ಇತಿ ಮನಸಾ. ಪರಮಾತ್ಮ ಏನು ಮಾಡ್ದ ಅಂದರೆ ಪದ ಇದೆ ಅಲ್ಲಿ, ಅದಕ್ಕೆ ಅರ್ಥ ಹೇಳ್ತಾರೆ.
ಅರ್ಥಾಂತರ ಭಾವೇನ ಅಹಿತ ಸಂವ್ಯವಹಿತ ಸಂವ್ಯವಹಿತಂ ಅನರ್ಥಾಂತರ ಭಾವೇನ. ಏನರ್ಥ ಅದಕ್ಕೆ? ಅನರ್ಥಾಂತರ ಭಾವೇನ ಅರ್ಥಾಂತರಂ ನಾಸ್ತಿ ಇತಿ ಮನಸ. ಮೇಲ್ನೋಟಕ್ಕೆ ಏನು ಇಲ್ಲೇ ಇಲ್ಲ, ಅರ್ಥಾಂತರ ಇಲ್ಲೇ ಇಲ್ಲ, ಎಲ್ಲ ಹೋಗಿ ನೋಡಿದ್ರೆ ಏನಪ್ಪ ಯೂಸ್ಲೆಸ್ ಅಂತ ಅನಿಸ್ಬೇಕು. ಇದು ಯೂಸ್ಲೆಸ್ನೆಸ್ ಅಂತಲೇ ಅರ್ಥ. ತಸ್ಯಾಹವ ಏವಂ ಮುಕ್ತಲಿಂಗಸ್ಯ ಭಗವತಃ ಋಷಭಸ್ಯ ಯೋಗಮಾಯಾ ಅವಸಾನೋ ದೇಹ ಇಮಾಂ ಜಗತೀವಭಿಮಾನಾಭಾಸೇನ ಚಂಕ್ರಮಮಾಣ ಏಕದಾತು ಕಾಂಕಟಕ ಕರ್ನಾಟಕಾತ್ ದಕ್ಷಿಣ ಕರ್ನಾಟಕಾನ್ ದೇಶಾನ್ ಯದೃಚ್ಛಯ ಉಪಗತಃ ಕುಟಜಾಚಲ ಉಪವನೆ ಹಾಸ್ಯ ಕೃತ ಅಶ್ವಕವಳಃ ಜನ್ಮಾದ ಇವ ಉನ್ಮಾದ ಇವ ಮುಕ್ತಮೂರ್ಧಜೋ ಅಸಂವೀತ ಏವ ವಿಚಚಾರ. ನೋಡಿ, ದಕ್ಷಿಣ ಕರ್ನಾಟಕಕ್ಕೆ ಬಂದ ಜಾಗ ಪರಮಾತ್ಮ ಎಲ್ಲಿ ಬಂದಿದೆ? ಋಷಭ ರೂಪದಿಂದ ದಕ್ಷಿಣ ಕನ್ನಡ ಕೊಡಚಾದ್ರಿಂದ ಕರೀತಾರಲ್ಲ, ಅಲ್ಲಿ ಬಂದಿರೋದು. ಭಾಗವತದಲ್ಲಿ ಬಂದಿದೆ ಅದು. ಮತ್ತು ಋಷಭದ ಪರಮಾತ್ಮ ಓಡಾಡಿದ ಜಾಗ ಯಾವುದು? ಗುಡಿ ಆ ಕಡೆ ಇಲ್ಲಿ ಬೇಕಾದ್ರೆ ತೋರಿಸ್ತಾರೆ, ಗೂಗಲ್ ನೋಡಿದರೆ ಸಿಗುತ್ತೆ. ಭಾಳ ಫೇಮಸ್ ಅದು ದಕ್ಷಿಣ ಕರ್ನಾಟಕ. ಯಾರಿಗೂ ಗೊತ್ತಿಲ್ಲ, ಭಾಗವತಿರೋದೇ ಗೊತ್ತಿಲ್ಲ ಅದು. ಭಾಳ ಇರ್ತಾರೆ, ಏನು ಗೊತ್ತಿದ್ದಾರೆ ಇರ್ತಾರೆ. ಇವೆಲ್ಲ ಓದಿದೆ. ಅವಾಗ ಹಿಂದೆಲ್ಲ ದೊಡ್ಡ ಗಲಾಟೆ ಆಯ್ತದೆ. ಕರ್ನಾಟಕ ಅಂತ ಮಾಡಬೇಕು, ಕರ್ನಾಟಕ ಅಂತ ಮಾಡಬೇಕು ಅಂಥೇಳಿ ಶುರು ಮಾಡಿದ್ರಲ್ಲ. ಅದು ಮಾಡಿದಾಗ ನವಂಬರ್ 1 ಅದೇ ರಾಜ್ಯೋತ್ಸವ ಆಚರಣೆ ಅದಕ್ಕೇನೆ ಮಾಡೋದು. ಆ ಕಾಲಕ್ಕೆ ದೊಡ್ಡ ಡಿಸ್ಕಷನ್ ನಡೀತು ಎಷ್ಟೋ ದಿವಸಗಳ ಕಾಲ. ಕರ್ನಾಟಕ ಅನ್ಬೇಕು, ಕರ್ನಾಟಕ ಅನ್ಬೇಕು, ನಾ ಅನ್ಬೇಕು, ನಾ ಅನ್ಬೇಕು ಅಂತ ಗೊತ್ತಾಯ್ತು. ಎಲ್ಲ ಸ್ಪಷ್ಟ ಬಂದುಬಿಟ್ಟಿದೆ. ಅದು ಹೇಳಿದ ಅಂದರೆ ಮುಗಿದೋಯ್ತು ಅಷ್ಟೇ. ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂದಿದೆ. ದಕ್ಷಿಣ ಕರ್ನಾಟಕ ಏನಂತ ದಕ್ಷಿಣ ಕನ್ನಡದಲ್ಲಿ ಅಂತಾನೆ ಕರೆಯೋದು ಇವತ್ತಿಗೂ ಕೂಡ. ದಕ್ಷಿಣ ಕನ್ನಡ ಎಷ್ಟು ಕೂಡ ಕರ್ನಾಟಕಾನ್ ದೇಶಾನ್ ಯದೃಚ್ಛಯ ಉಪಗತಃ. ಬೇರೆ ಕಡೆಯಿಂದ ಇಲ್ಲಿ ಬಂದ, ಇಲ್ಲಿ ವಾಸ ಮಾಡಿ ಕುಟಜಾಚಲ ಉಪವನೆ ಹಾಸ್ಯ ಕುತ ಅಲ್ಲಿದ್ದು ಬಿದ್ದು ಬಿಟ್ಟು ಕೃತ ಅಶ್ವಕಬಳ ಉನ್ಮಾದ ಇವ. ಏನು ಹುಚ್ಚ ನೋಡೋರು ಉನ್ಮಾದ ಹುಚ್ಚ ಮನುಷ್ಯ ಕಂಡ ಕಾಣ್ತಿದ್ದಾನೆ ಇವ. ಮುಕ್ತ ಮೂರ್ಧಜ ತಲೆ ಕೂದು ಬಿಟ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿ ಗಂಟು ಕಟ್ಟಿಬಿಟ್ಟಿವೆ. ಅಸಂವೀತ ಏವ ವಿಚಚಾರ. ಸುಮ್ಮನೆ ನೋಡೋರಿಗೆಲ್ಲ ಸದ್ಯ ಹೋದ್ರೆ ಸಾಕಪ್ಪ, ಅಷ್ಟು ಅಸಹ್ಯ ಎಂಬ ರೀತಿ ಕಾಣಿಸ್ತಾರೆ. ಅರ್ಥ ಆಯ್ತಾ? ಅಭಿಮಾನಾಭಾಸೇನ ಅಭಿತೋಮಾ ಜ್ಞಾನ ಪ್ರಕಾಶೇನ. ಅಭಿಮಾನಾಭಾಸ ಅಂತ ಹೇಳಿದ್ರೇನು? ಅಭಿತೋ ಜ್ಞಾನ. ಎಲ್ಲ ಕಡೆ ಜ್ಞಾನ ಪ್ರಕಾಶ. ಸೂರ್ಯ ಮೋಡ ಆಟ ಬಂದ ನಮಗೆ ಕಾಣಿಸೋದಿಲ್ಲ, ಬಟ್ ಸೂರ್ಯನಿಗೆ ಏನೂ ಆಗೇ ಇಲ್ಲ. ನಾವೇನು ಅನ್ಕೊಂಡು ನಮಗೆ ಅರ್ಥ ಆಗಿದೆ. ನಾವು ಸೂರ್ಯನಿಗೆಲ್ಲ ಅಡ್ಡಾಗಿರೋದು. ಯಾರಿಗೆ? ನಮಗೆ ಅಡ್ಡಾಗಿರೋದು. ನಾವೇನು ತಿಳ್ಕೊಂಡ್ಬಿಡ್ತೇವೆ, ಸೂರ್ಯ ಪ್ರಕಾಶಕ್ಕೆ ಏನೂ ಅಫೆಕ್ಟ್ ಆಗಿಲ್ಲ. ನಮಗೆ ನಾವು ತೊಗೊಳೋದು ನಮಗೇಲಿ ಆಗ್ತಾಯಿಲ್ಲ. ದೇವರು ಹಾಗಿದ್ದಾನೆ ಹೊರತು ನಿಜವಾದ ಅರ್ಥದಲ್ಲಿ ಯಾವುದೇ ಕಾರಣಕ್ಕೂ ದೇವರಲ್ಲೇನಿಲ್ಲ, ಶಕ್ತಿ ವ್ಯತ್ಯಾಸಾದಿಗಳು ಇಲ್ಲ. ಸರ್ವದೇಶೇಷು ಕಾಲೇಶು ಸ ಏಕಃ ಪರಮೇಶ್ವರಃ. ಅಥ ಸಮೀರ ವೇಗ ವಿಧುತ ವೇಣು ನಿಕರ್ಷೋಪಜಾತೋ ದಾವಾನನಃ ತದ್ವನ ಮಾಲಿಲೇಹಾನಃ ಸಮಂತಾತ್ ಸಹತೇನ ದದಾಹ. ಒಂದು ಪ್ರಸಂಗ ಬಂತು. ಅಥ ಸಮೀರ ವೇಗ ವಿಧುತ ವೇಣು ನಿಕರ್ಷ ಉಪಜಾತಃ. ಕಾಡಿಗೆ ಛಾಗುಟ್ಟುತ್ತೆ ಹೇಳ್ತಾರೆ. ಅದಕ್ಕೆ ಕಾಡಿಗೆ ಛಾಗುಟ್ಟುತ್ತಂದರೆ ಸಮೀರ ವೇಗ, ಜೋರ ಗಾಳಿ ಬೀಸುತ್ತೆ. ಅಲ್ಲಿ ಬಿದಿರು ಮೆಡೆ ಇರುತ್ತೆ, ಬಿದಿರು ಒಣಗಿರುತ್ತೆ ಕೆಲವೆಲ್ಲ. ಒಂದು ಕೊಂಡು ಟಚ್ಚಾಲ ಶುರುವಾಗುತ್ತೆ, ಬೆಂಕಿ ಹುಟ್ಟುಬಿಡುತ್ತೆ. ಬೆಂಕಿ ಹುಟ್ಟೋದು ಹೀಗೆ ತಾನೆ, ಆ ಥರ ಮ್ಯಾಚ್ ಮಾಡಿದಾಗ ಆಗುತ್ತೆ. ಅದು ಕಾಡಿಗೆ ಹುಟ್ಟೋದು ಹಾಗೆ. ಯಾರೋ ಒಂದು ಬೆಂಕಿ ಇಡೋದಲ್ಲ, ಆ ರೀತಿ ಹುಟ್ಟು ಬೆಳೀತಾ. ಅದು ಮೊದಲೇ ಅದೇನು ಒಳ್ಳೆ ಫ್ಯೂಯಲು, ಹತ್ತಿರ ಬೆಳೀತಾ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗೆ ಇಡೀ ಕಾಡು ಸುಟ್ಟು ಬಿಡುತ್ತೆ. ಅಂಥ ಪ್ರಸಂಗ ಬಂತು. ನೋಡಿ ಎಷ್ಟು ಸೈಂಟಿಫಿಕ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನು. ಕಾಡಿಗಿಚ್ಚು ಅಂತೇಳಿ ಇದನ್ನು ಬರೋದು ಹುಟ್ಟೋದು ಹೀಗೆ ಕಾಡಿಗಿಚ್ಚು. ಸಮೀರ ವೇಗ ಎಲ್ಲೈತು. ಅಥ ಸಮೀರ ವೇಗ ವಿಧುತ. ವಿಧುತ ವೇಣು, ನಿಕರ್ಷ ವೇಣು ಆದ್ದೇನು ಅಲಗಾಡೋದು, ಅದರಿಂದ ನಿಕರ್ಷ ಕಂಪ್ರೆಸ್ ಆಯಿತು. ಉಪಜಾತಃ ಹುಟ್ಟಿತು. ಅಂತಹ ದಾವಾನಲ. ದಾವಾನಲ ಕಾಡಿ. ದಾವ ಅಂದರೆ ಕಾಡು, ದಾವಾಗ್ನಿ ಕಾಡಿಗಿಚ್ಚು. ದಾವಾನಲಃ ತದ್ವನಂ ಆಲೇಲಿ ನೋಡಿ, ಲೇಲಿಹಾನಃ. ಲೇಲಿಹಾನ ಲೇಲಿಹಾನ ಅಂದ್ರೇನು? ನಾಲಿಗಿಂದ ನೆಕ್ಕೋದಕ್ಕೆ ಲೇಹ ನೆಕ್ಕೋದು. ಅದಕ್ಕೆ ಅಗ್ನಿಗೆ ಏನಂತ ಕರೀತಾರೆ? ಜ್ವಾಲೆಗಳು ಅಂತ ಕರೀತಾರೆ. ಅದು ಮುಟ್ಟಿದ ನಾಲಿಗೆ ಬಿಸಿ ನಾಲಿಗೆ ಕಸಿದಾಗುತ್ತೆ. ಲೇಲಿಹಾನ, ಅದಕ್ಕೆ ಲೇಹ ಅಂತ ಗೊತ್ತಿರುವ. ಲೇಹನ ನುಗ್ಗಿಬಿಟ್ರೆ ಲೇಹ ಅಲ್ಲ, ಗೊತ್ತಾಯ್ತಾ? ಕುಡಿದ್ರೆ ಲೇಹ ಅಲ್ಲ. ಹೇಗೆ ಮಾಡ್ಬೇಕಾದ್ರೆ ನಾಲಿಗೆಯಲ್ಲಿ ಇದು ಮಾಡ್ತಾ ಇರ್ಬೇಕು. ಅದಕ್ಕೆ ಲೇಹ ಅಂತ ಕರೀತಾರೆ.
ನಾಲ್ಕರಲ್ಲಿ ಲೇಹ್ಯ ಅಂತಿದೆ. ಆ್ಯಕ್ಚುಲಿ ಲೇಹ ಅನ್ನೋ ಪದ ಅಲ್ಲ, ಅದಕ್ಕೆ ಲೇಹ್ಯ ಅಂತ ಆಗಬೇಕಾದ್ರೆ. ಲೇಹ್ಯ ಲೇಲಿಹಾನಃ ಸಮಂತಾತ್ ಸಹ ತೇನ ದದಾಹ. ಜೋರ ಸುಟ್ಟೋಯ್ತು ಕಾಡು. ಜನ ಇದೆ, ಓ ಇವತ್ತು ಸುಟ್ಟೋಗ್ಬಿಟ್ಟ ಅಂತ ತಿಳ್ಕೊಬಿಟ್ಟು. ಸುಟ್ಟಿಲ್ಲ, ಪರಮಾತ್ಮ ಏನಾಗ್ತಾನೆ ಹಾಗೆ ಅದೃಶ್ಯನಾಗ್ತಾನೆ. ಸುಡೋ ಈ ವಸ್ತು ಯಾವುದಿದೆ ದೇವರು ಸುಡೋದಕ್ಕೆ? ಅರ್ಥ ಆಯ್ತಾ? ಏನ ಹವ ಕಲವು ಮನುಜಾಪಸದಾ ದೇವಮಾಯಾ ವಿಮೋಹಿತಾ ಸ್ವವಿಧಿ ನಿಯೋಗ ಶೌಚಾಚಾರ ವಿಹೀನಾ ದೇವಹೇರನಾದೀನಿ ಅಪವ್ರತಾನಿ ನಿಜೇಚ್ಛಯ ಗುಹ್ನಾನಾ ಅಮ್ಲಾನ ಚಾಮರ ಅನ್ವಾನ. ನೋಡಿ ಎಷ್ಟನ್ನು ಅಸ್ನಾನ, ಆಚಮನ, ಶೌಚ, ಕೇಶೋಲ್ಲಿಂಚನಾದೀನಿ ಕಲಿನ ಅಧರ್ಮ ಬಹುಲೋಪಹತ ಧಿಯಾ ಬ್ರಹ್ಮ ಬ್ರಾಹ್ಮಣಜ್ಞ ಪುರುಷ ಲೋಕ ವಿದೂಷಕಾ ಪ್ರಾಯೇಣ ಭವಿಷ್ಯಂತಿ. ವೆರಿ ಇಂಪಾರ್ಟೆಂಟ್. ಮತ್ತೊಂದೀಗ ಋಷಭನಾಮಕ ಪರಮಾತ್ಮನ ನೋಡಿ ಕೆಲವರು ಏನು ತಿಳ್ಕೊಂಡ್ರು? ಏನಿದೆ ಇದರಲ್ಲಿಲ್ಲ, ಬೇಕಿಲ್ಲ, ಅದು ಹಾಕಿಲ್ಲ. ಇದು ಈ ಸಂಬಂಧಪಟ್ಟಿಲ್ಲ, ಆದ್ದರಿಂದ ಹಾಕಿಲ್ಲ. ಭಾಗವತಲ್ಲಿ ಇದೆ ಅದು. ಇದು ಬಂದೇ ಹೇಳಿದ್ದೀರಿ ಹಾಕ್ಸತ್ತೆ. ಕೆಲವು ಹಾಕ್ತಾರೆ, ಕೆಲವು ಹಾಕೋದಿಲ್ಲ. ಇಲ್ಲಿ ಹಾಕಿಲ್ಲ ಅಷ್ಟೇ. ಸರಿಯಾಗಿ ನೋಡ್ಕೊಳ್ಳಿ ಇದನ್ನು. ಏನಾಗುತ್ತೆ ಈಗ ಅಂದರೆ, ಇನ್ನೊಂದು ಗುಂಪಿತ್ತು. ಪರಮಾತ್ಮನ ರೂಪ ನೋಡಿದ್ರು. ಅವರು ಏನೋ ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡ್ರು. ಅವ್ರಿಗೆ ಅನಿಸ್ತು ದೇವ್ರದ್ದು ಗೊತ್ತಾಗಲಿಲ್ಲ, ಏನೋ ದೊಡ್ಡ ಮನುಷ್ಯ ಇದ್ದಾನೆ, ನಾವು ಹಾಗೆ ಮಾಡಬೇಕು ಅಂತ ಹೊರಟರು. ಮಾಡೋದಕ್ಕೆ ಕೊಟ್ಟು ಏನು ಮಾಡಿಬಿಟ್ರು ಅಂದರೆ ಎಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಏನು ಫಾಲೋ ಮಾಡಿದ್ರು ಅವರು? ಯಾತಕ್ಕೆ ಮಾಡ್ತೀನಿ ಅಂತ ಕೇಳಲಿಲ್ಲ, ಮಾಡಿದ್ದನ್ನು ನೋಡಿದರು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬುದ್ಧ ಮತ ಪರಮಾತ್ಮನ ಮತನ ಅರ್ಥ ಮಾಡ್ಕೊಳ್ಳೋದೇ ಬಂದ ಮತ ಬುದ್ಧ ಮತ. ವಿಚಾರದ ಇಮಿಟೇಷನ್ನಿಂದ ಅದು ಬಂತು, ಆಚಾರದ ಇಮಿಟೇಷನ್ನಿಂದ ಈ ಮತ ಬಂತು. ಓ ನಾವು ಹೀಗೆ ಇರಬೇಕು ಅಂದ್ಕೊಂಡ್ಬಿಟ್ರು. ಜ್ಞಾನಾಗೇನೆ ಬಿಟ್ಟುಬಿಟ್ರು. ಏನು ಉಳಿಸ್ಕೊಂಡ್ರು? ಫ್ಯಾನ್ಸಿ ಡ್ರೆಸ್ ಹಾಕೊಂಡಾಗ ನೋಡಿ. ಏನು ಹಾವ ಕಲವು ಕಲಿಯುಗದಲ್ಲಿ ಮನುಜಾಪಸದಾಹ, ಮನುಜಾಪಸದರು ಕೀಳು ಮನುಷ್ಯರು, ದೇವಮಾಯಾ ವಿಮೋಹಿತಾ, ದೈವಿ ಶೇಷ ಹೇಳ್ತಾರೆ. ಮಾಯಾ ದುರಸ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಭಗವದ್ಗೀತೆಯ ವಾಕ್ಯ. ದೇವಮಾಯಿಂದ ಮೋಹಿತರಾಗಿಬಿಟ್ಟು ಸ್ವವಿಧಿ ನಿಯೋಗ ಶೌಚ ಆಚಾರ ವಿಹೀರಾಹ, ತಮ್ಮ ವಿಧಿವಿಧಾನ ಬಿಟ್ಟುಬಿಟ್ರು, ಶೌಚಾಚಾರ ಕಳ್ಕೊಂಡ್ಬಿಟ್ರು. ದೇವಹೇಳನಾದೀನಿ ಅಪವ್ರತಾನಿ, ದೇವಹೇಳನಾದೀನಿ ಅಪವ್ರತಾನಿ, ದೇವತೆಗಳ ನಿಂದೆ ಮಾಡ್ತಕ್ಕಂಥ ಮಾಡೋ ಕೆಲಸಗಳನ್ನು ಅಪವ್ರತಗಳನ್ನು. ಅಪವ್ರತಗಳು ಅಂದ್ರೇನು? ಅಪಚಾರ, ಅಪವ್ರತಗಳು, ನಿಷಿದ್ಧ ವ್ರತಗಳನ್ನು ಮಾಡ್ತಾ ಇದ್ದಾರೆ. ನಿಜೇಚ್ಛೆಯ ಗೃಹಾನಾಹ, ತಮ್ಮ ತೋಚಿದ್ದೇ ಮಾಡ್ತಾ ಹೋಗೋದು. ಅಸ್ನಾನ, ಅದು ಪರಿಣಾಮ ಏನು? ಅಸ್ನಾನ, ಸ್ನಾನನೇ ಬಿಟ್ಟುಬಿಟ್ರು. ಅನಾಚಮನ, ಆಚಮನ ಬಿಟ್ಟರು. ಶೌಚ ಇಲ್ಲ. ಕೇಶೋಲ್ಲುಂಚನಾದೀನಿ ಕಲಿನ ಅಧರ್ಮ ಬಹುಲೋಪಹತ ಧಿಯಾ. ಗೊತ್ತಾಯ್ತಾ? ಅಧರ್ಮ ಕಲಿಯುಗದಲ್ಲಿ ಏನಿರುತ್ತೆ ಸಾಮಾನ್ಯವಾಗಿ? ರಾತ್ರಿಯಲ್ಲಿ ಕತ್ತಲೆ ಜಾಸ್ತಿ ಆಗೋ. ಕಲಿಯುಗ ಅಂದರೆ ಏನದು? ಎಲ್ಲಿ ಬಂದಿದೆ ಅದು? ವಿಜ್ಞಾನ ಭಾನುಮತಿ ಕಾಲಬಲೇನ ಲೀಲೆ. ಸೂರ್ಯ ಮುಳುಗಿದ ಮೇಲೆ ಅಂದರೆ ರಾತ್ರಿಯುಗ. ಕಲಿಯುಗ ಅಂದರೆ ರಾತ್ರಿಯುಗ. ಅದು ಫಾಲೋ ಮಾಡ್ತಾ ಇದ್ದಾರೆ. ಧಿಯ ಬ್ರಾಹ್ಮಣ ಯಜ್ಞ ಪುರುಷ ಏನು ಮುಗಿತಲ್ಲ. ಕೇಶವಲ್ಲುಂಚನಾದೀನಿ, ಕೂದಲು ಕಿತ್ತುಕೊಳ್ಳೋದು ಬದಲಾದಗಳು ಅಂತ ಅರ್ಥ. ಯಜ್ಞ ಪುರುಷ ಏನೇನು ಬೈತಾರೆ ಗೊತ್ತಾ ಅವರು? ಬ್ರಾಹ್ಮಣ ಯಜ್ಞ ಪುರುಷ ಲೋಕ ವಿದೂಷಕಾಹ, ಇದೆಲ್ಲ ಬೈಕೊತ ಓಡಾಡ್ತಾರೆ. ವೇದ ವಿರೋಧಿಗಳು ಅಂತ ಅರ್ಥ, ಅವೈದಿಕರು. ವೇದ ವಿರೋಧಿಗಳಾದರೆ ಹಾಗಿದ್ದ. ವಿದೂಷಕ, ವಿದೂಷಕರು ಭಾರಿ ಕೆಡಿಸ್ತಾರೆ ಅಂತ ಅರ್ಥ. ಪ್ರಾಯೇಣ ಭವಿಷ್ಯಂತಿ, ಸಾಮಾನ್ಯವಾಗಿ ಒಂದು ಗುಂಪು ಬರುತ್ತೆ. ಇದು ಇದರ ಬಗ್ಗೆ ಕೊಟ್ಟ ಮಾಹಿತಿ. ಅರ್ಥ ಆಯ್ತಾ? ಇಮಿಟೇಷನ್ ಎಲ್ಲ ಶುರುವಾಯಿತು. ಕೆಲವರು ಬಿಟ್ಟುಬಿಟ್ರು. ಅನೇಕ ರೀತಿಯಲ್ಲಿ ಅದು ವಿರೂಪಗೊಂಡಿತು. ಹಾಂ, ಹೌದು. ತೈರಪಿ ಅರ್ವಾಕ್ತನಯ ಲೋಕಯಾತ್ರೆಯ ಅಂಧಕಾರ ಪರಂಪರೆಯ ಅತಯೇವ ಅನಾಶ್ವಾಸ ಮೇಲ್ವೆತ್ತದು ಅನಾಶ್ವಸ್ತಾ ತಮಸ್ಸಂಧೆ ಸ್ವಯಮೇವ ಪ್ರಪತಿಷ್ಯಂತಿ. ಅದರ ಫಲ ಏನು ಅಂದರೆ ಅತ್ಯಂತ ಭಯಾನಕವಾದ ದುರ್ಗತಿಯಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಕೆಲವು ವಿಷಯಗಳಿದೆ, ನಾಳೆ
ಇನ್ನು ಸೂಕ್ಷ್ಮ ವಿಷಯ ಇದೆಲ್ಲ ಎಕ್ಸ್ಪ್ಲೇಷನ್ ಕೊಡ್ತಾರೆ. ನಾಳೆ ಪಾಡ್ಯ ಇಲ್ಲ. ಹಾಂ ಸರಿ, ನಾಡಿದ್ದು